ಓಕೆ, ಸ್ಟಾರ್ಟ್ ಮಾಡೋಣ. ಟೈಮ್ ಆಯ್ತು. ಓಕೆ. ಓಕೆ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ ಡಿಎಂಐ ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2304ನೇ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗಾದ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರೊಡಕ್ಟ್ ಟ್ರೈನಿಂಗ್, ಅದರಲ್ಲಿ ಸ್ಪಿರುಲಿನಾ. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮನೇನಿದ್ದಾರೆ. ಯಾಕಂದ್ರೆ DXN ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು DXN ಮುಖಾಂತರ ದೇಶ ಪ್ರವಾಸ ಮಾಡಿದ್ದಾರೆ. ಅವರ ಟೀಮಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600ಕ್ಕೆ ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಅಭಿಮಾನಿ ಬಳಗದಿಂದ DXN ಸಾಧಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ, ಡಬಲ್ ಕ್ರೌನ್ ಡೈಮಂಡ್ ಆದ SN ಶೆಟ್ಟಿ ಅವರ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಇದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಶೋಕ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಸರ್. ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದು ತುಂಬಾ ಓಲ್ಡ್ ಸ್ಲೈಡ್ ಕಾಣ್ತದೆ. ಆವಾಗ ನಾನು ಕ್ರೌನ್ ಡೈಮಂಡ್ ಆಗಿದ್ದೆ. ಈಗ ಈ ಹಂತವನ್ನು ತಲುಪಿದ ಅದರ 4ನೇ ಹಂತಕ್ಕೆ ಈಗ ಡಬಲ್ ಕ್ರೌನ್ ಡೈಮಂಡ್ಗೆ ಹೋಗಿದ್ದೀನಿ. ಇದು ಬಹುಶಃ ತುಂಬಾ ಓಲ್ಡ್ ಸ್ಲೈಡ್, ಬಟ್ ಓಲ್ಡ್ ಇಸ್ ಆಲ್ವೇಸ್ ಗೋಲ್ಡ್ ಆಗಿರ್ತದೆ ಅಂತ ಹೇಳ್ತಾರೆ. ಸೊ ನೋ ದ ಪವರ್ ಆಫ್ DXN ಸ್ಪಿರುಲ್ನಾ ಇನ್ ಯೋರ್ ಲೈಫ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಇವತ್ತು ಸ್ಪಿರುಲ್ನಾ ಬಗ್ಗೆ ಅಂತ ಹೇಳಿದ್ರೆ, ಕಂಪನಿ ಸ್ಪಿರುಲ್ನಾ ಹೊಸಬರಿಗೆ ಒಂದು ಕಂಪನಿ, ಈಗ ನೀವು 3,000 PV ಮಾಡಿದ್ರೆ ಕಂಪನಿ ಸ್ಪಿರುಲ್ನಾವನ್ನೇ ಯಾಕೆ ಕೊಡ್ತಾ ಇದೆ? ಯಾರಾದ್ರೂ ಹೇಳ್ಬೋದಾ? ಬೇರೆ ತುಂಬಾ ಪ್ರಾಡಕ್ಟ್ ಇದೆ, ಆದರೆ ಸ್ಪಿರುಲ್ನಾವನ್ನೇ ಯಾಕೆ ಕೊಡ್ತಾ ಉಂಟು? ಎನಿಬಡಿ? 3,000 PV ಮಾಡಿದ್ರೆ ಹೊಸಬರಿಗೆ ಒಂದು ಸ್ಪಿರುಲ್ನಾ ಫ್ರೀ ಅಂತ ಕೊಡ್ತಾ ಇದೆ. ಲಾಕ್ ಇದೆಯಾ? ಲಾಕ್ ಉಂಟಾ ನೋಡಿ? ಯಾರು ಮಾತಾಡ್ತಾ ಇಲ್ಲ. ಕೇಳ್ತಾ ಉಂಟಾ? ಕೇಳ್ತಾ ಇದ್ದಾರೆ, ಆದ್ರೆ ಅವರಿಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಲೋ. ಕಂಪನಿ ನೋಡಿ 3,000 PV ಮಾಡಿದ್ರೆ ಹೊಸಬರಿಗೆ ಸ್ಪಿರುಲ್ನಾವನ್ನೇ ಯಾಕೆ ಕೊಡ್ಬೇಕು? ಬೇಕಾದಷ್ಟು ನಮ್ಮ ಹತ್ರ ಪ್ರಾಡಕ್ಟ್ ಇದೆ, ಹೌದಾ? ಸ್ಪಿರುಲ್ನಾವನ್ನೇ ಕಂಪನಿ ಯಾಕೆ ಕೊಡ್ತಾ ಇದೆ ಅಂತ ನಾನು ನಿಮ್ಮ ಹತ್ರ ಕೇಳುದು. ಸ್ಪಿರುಲಿನಾದಲ್ಲಿ ಟಿವಿ ಈಸಿ ಆಗ್ತದೆ ಸರ್. ಸ್ಪಿರುಲಿನಾ ತಿಂದು ಗೊತ್ತಾಗ್ಬೋದು ಅಂತ. ಹ್ಮ್ ಫಾಸ್ಟ್ ರಿಸಲ್ಟ್ ಇರೋದ್ರಿಂದನೇ ಸರ್. ಫಾಸ್ಟ್ ರಿಸಲ್ಟ್, ಸೂಪರ್ ಫುಡ್. ಹ್ಮ್ ಮತ್ತೆ ಓಕೆ. ಎಲ್ರು ಅನೆಮಿಕ್ ಸರ್. ಟೆಸ್ಟ್ ಮಾಡ್ಲಿ ಬಿಡ್ಲಿ ಎಲ್ರು ಅನೆಮಿಕ್ ಇದ್ದಾರೆ. ಹ್ಮ್ ಮೋಸ್ಟ್ ಓಕೆ. ಎಸೆನ್ಷಿಯಲ್ ಪ್ರಾಡಕ್ಟ್ ಆಗಿದೆ ಅದು ಇವತ್ತು ಸ್ಪಿರುಲಿನಾ. ಓಕೆ. ಇನ್ನೊಂದು ಬಿಸ್ನೆಸ್ ರೀತಿಯಲ್ಲಿ ತಗೊಂಡು ಹೋಗ್ಬೋದು ಸರ್. ಯಾಕಂದ್ರೆ 6 ಸ್ಪಿರುಲಿನಾ ತಗೊಂಡ್ರೆ 3,000 ಪಾಯಿಂಟ್ ಆಗ್ತದಲ್ಲ. ಓಕೆ. ನೀವು ಎಷ್ಟೇ ಹೇಳಿದ್ರು ಕೂಡ ಜನ ಸ್ಪಿರುಲ್ನಕ್ಕೆ ದುಡ್ಡು ಕೊಟ್ಟು ತಗೊಳ್ಳೋರು ತುಂಬಾ ಕಮ್ಮಿ ಇದ್ದಾರೆ. ಅಟ್ಲೀಸ್ಟ್ ಕಂಪನಿ ಏನ್ ಹೇಳ್ತದೆ, ಅಟ್ಲೀಸ್ಟ್ ಅವ್ನು ಜಾಯ್ನ್ ಆದವ್ರು ಅಟ್ಲೀಸ್ಟ್ ಫ್ರೀ ಇದ್ರೆ ಅವನು ಅದನ್ನ ತಿನ್ನಬಹುದಂತ ಒಂದು ದೃಷ್ಟಿಯಿಂದ ಕಂಪನಿ ಸ್ಪಿರುಲವನ್ನು ಕೊಡ್ತದೆ. ಫ್ರೀ ಅಲ್ಲ, ಹೇಗೂ ನಾನು ಕೊಟ್ಟಿದ್ದಕ್ಕೆ ನನಗೆ ಹಣ ಬಂದಿದೆ, ಎಕ್ಸ್ಟ್ರಾ ಒಂದು ಫ್ರೀ ಸಿಕ್ಕಿದೆ, ಲೆಟಸ್ ಟ್ರೈ, ತಿಂದು ನೋಡೋಣ ಅಂತ. ಅವನೇನಾದ್ರೂ ಒಂದ್ಸಲ ಅವಳು ಅಥವಾ ತಿಂದ್ರೆ ಅವರಿಗೆ ಗೊತ್ತಾಗ್ತದೆ, ನೋ ದ ಪವರ್ ಆಫ್ DXN ಸ್ಪಿರುಲಿನಾ ಪವರ್ ಗೊತ್ತಾಗ್ತದೆ. ಅದಕ್ಕೋಸ್ಕರ ಆ ಪ್ರಾಡಕ್ಟ್ ಅನ್ನ ಜನ ತಿನ್ಲಿ, ಜನ ಯೂಸ್ ಮಾಡ್ಲಿ, ಜನರಿಗೆ ಆರೋಗ್ಯ ಸನ್ನಿಯ ಒಂದು ದೃಷ್ಟಿಯಿಂದ ಅದನ್ನ ಇವತ್ತು ನಮಗೆ ಹೊಸಬರಿಗೆ ಫ್ರೀ ಆಗಿ ಇಟ್ಟಿದ್ದಾರೆ. ಅದನ್ನ ಮ್ಯಾಕ್ಸಿಮಮ್ ಯಾರೆಲ್ಲ ತಗೊಂಡಿದಾರ? ನಿಮ್ ಟೀಮ್ನವರು ತಗೊಳ್ತಾ ಇದ್ದಾರಾ? ಸ್ಪಿರುಲಾ ತಗೊಂಡಿದ್ದೇನೆ ಫ್ರೀ ಸರ್. ಇದೆ ಈಗ. ನೀವು 3,000 PV ಐದು ಮಾಡಿದವ್ರಿಗೆ 5 ಸ್ಪಿರುಲಿನಾಕ್ಕೆ ಒಂದು ಸ್ಪಿರುಲಿನಾ ಫ್ರೀ ಸಿಕ್ತು ಮೊನ್ನೆ ನಮ್ಗೆ. ನೋಡಿ, ಇನ್ನೂ ಒಂದು ದೊಡ್ಡ ಲೀಡರ್ಸ್ನವರಿಗೆ, ಹೊಸಬರಿಗೆ ಹೇಳಿ, ಲೀಡರ್ಸ್ನವರಿಗೆ ಕೂಡ 5 ಸ್ಪಿರುಲಾ ತಗೊಂಡ್ರೆ ಒಂದು ಸ್ಪಿರುಲಾ ಫ್ರೀ ಇದೆ. ಇದನ್ನು ನೀವು ಯೋಚನೆ ಮಾಡ್ಬೋದು. ಈಗ 1,900 ರುಪೀಸ್ ಪ್ರಾಡಕ್ಟ್ ಫ್ರೀ, 5 ತಗೊಂಡ್ರೆ 5 ಕಸ್ಟಮರ್ ಮಾಡಿದ್ರೆ ಆಯ್ತು. 5 20 2,500 PV ಬಂತು ನಿಮಗೆ, ಪ್ಲಸ್ ಒಂದು ಸ್ಪಿರುಲಾ ಫ್ರೀ ಇದೆ. ಸೊ ಅಂತ ಒಂದು ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಸೊ ಈ ಪ್ರಾಡಕ್ಟ್ ಇಂದ ನೀವು ಹೇಗೆ ಮಿರಾಕಲ್ ಮಾಡ್ಬೋದು, ಏನೇನು ಯೂಸ್ ಇದೆ, ಎಷ್ಟೆಲ್ಲ ಯೂಸ್ ಆಗ್ತದೆ, ಅದರ ಬಗ್ಗೆ ಡೀಟೇಲ್ ನಾವು ಒನ್ ಬೈ ಹೋಗ್ತಾನೆ ಹೋಗೋಣ. ನಿಮಗೆ ಕಾಣ್ತಾ ಇದೆ ಪ್ರಕೃತಿ. ಈ ಪ್ರಕೃತಿಯನ್ನ ನಾವು ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಯೋಚನೆಗೆ ಇದು ನಿಲುಕುವುದಿಲ್ಲ. ನಾನು ನಿನ್ನೆ ನಮ್ಮ ರಾಘವೇಂದ್ರ ಉಪಾಧ್ಯಾಯರು ಬಂದರು, ಅವರು ಅದ್ರ ಬಗ್ಗೆ ಕೇಳಿದ್ರು. ನಾನು ಆಗ ಅವರಿಗೆ ಲಯನ್ಸ್ ಮನೆ ಅಂತ ಒಂದು ಮಶ್ರೂಮ್ ಫೋಟೋವನ್ನ ತೋರಿಸ್ದೆ. ಸರ್, ಇದು ಏನ್ ಸರ್ ಇದು? ಈ ರೀತಿಯಲ್ಲಿ ಪ್ರಕೃತಿಯಲ್ಲಿ ಉಂಟಾ ಅಂತ. ಯಾಕೆಂದ್ರೆ ಅದು ಆ ಬಿಳಿ 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 ಬಣ್ಣದಲ್ಲಿ ಅವ್ರು ಕಾಣ್ತದಲ್ಲ, ಅಷ್ಟು ದೊಡ್ಡದಾಗಿ. ಸೊ ಇದು ಅವ್ರಿಗೆ ಆಶ್ಚರ್ಯ ಆಯ್ತು. ಅಂದ್ರೆ ನಮ್ಮ ಪ್ರಕೃತಿಯಲ್ಲಿ ನಮ್ಗೆ ಎಷ್ಟೋ ವಿಷಯಗಳು ಇನ್ನೂ ನಮ್ಗೆ ಗೊತ್ತೇ ಇಲ್ಲ. ನೀವು ಏನ್ ನೋಡ್ಬೋದು, ನೀವು ಪ್ರಾಣಿಗಳನ್ನ ನೋಡ್ಬೋದು, ಪಕ್ಷಿಗಳನ್ನ ನೋಡ್ಬೋದು, ಅಥವಾ ಇನ್ನೂ ಗಿಡ ಮರಗಳನ್ನ ನೋಡ್ಬೋದು. ವಿವಿಧತೆಯಲ್ಲಿ ಅಷ್ಟು ಪ್ರಕೃತಿಯಲ್ಲಿ ಇದೆ.
ಅಂತ ಒಂದು ಪ್ರಕೃತಿಯಿಂದನೇ ಬಂದಿರುವ ಒಂದೇ ಒಂದು ಪ್ರಾಡಕ್ಟ್, ಅದೇ ಬ್ಲೂ ಅಂಡ್ ಗ್ರೀನ್ ಆಲ್ಗೆ, ದಟ್ ಈಸ್ ಸ್ಪಿರುಲಿನಾ. ಟರ್ನ್ ಟು ದ ನೇಚರ್. ನೇಚರ್ ಏನುಂಟಲ್ಲ ನಮಗೆ ಎಲ್ಲವನ್ನು ಕೊಟ್ಟಿದೆ ನೋಡಿ. ಆದರೆ ಅದನ್ನ ಯೂಸ್ ಮಾಡೋದ್ರಲ್ಲಿ, ಅದನ್ನ ನಾವು ಬಳಸುವುದರಲ್ಲಿ ಎಲ್ಲೋ ನಾವು ಸ್ವಲ್ಪ ಹಿಂದೇಟು ಹಾಕಿದೀವೋ ಅಂತ ಅದನ್ನ ನಾವು ತಿಳ್ಕೊಬೇಕಾಗಿದೆ. ನೇಚರ್ ಈಸ್ ಗ್ರೇಟ್ ಅಂತ ಹೇಳ್ಬೋದು. ದ ಆರ್ಟ್ ಆಫ್ ಹೀಲಿಂಗ್ ಕಮ್ಸ್ ಫ್ರಮ್ ದ ನೇಚರ್. ಸರಿ ತಿಳ್ಕೊಳ್ಳಿ, ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಆರ್ಟ್ ಆಫ್ ಹೀಲಿಂಗ್ ಕಮ್ಸ್ ಫ್ರಮ್ ನೇಚರ್, ನಾಟ್ ಫ್ರಮ್ ಫಿಸಿಷಿಯನ್. ಇದರ ಅರ್ಥ ಏನು ಗೊತ್ತಾಯ್ತಾ ನಿಮಗೆ? ನಮ್ಮ ಬಾಡಿಯನ್ನ ಗುಣಪಡಿಸಬೇಕು, ಸರಿಪಡಿಸಬೇಕು, ಮೊದಲಿನ ಹಾಗೆ ಮಾಡಬೇಕು. ಅದು ಪ್ರಕೃತಿಯಿಂದ ಮಾತ್ರ ಸಾಧ್ಯ. ಯಾವುದೇ ಡಾಕ್ಟರು ಅಥವಾ MB, MBBS, MD ಅವರಿಂದ ಸಾಧ್ಯ ಇಲ್ಲ, ಅಥವಾ FRCS ಇಂದ ಸಾಧ್ಯ ಇಲ್ಲ. Therefore, the physician must start from nature with an open mind. ಆದ್ರಿಂದ ಇಲ್ಲಿ ಯಾರಾದ್ರೂ ಸಾರಿ ಡಾಕ್ಟರ್ನವರು ಕುತ್ಕೊಂಡಿದ್ರೆ ಅಥವಾ ಫಿಸಿಷಿಯನ್ ಕುತ್ಕೊಂಡಿದ್ರೆ, ನೀವು ಇದನ್ನ ಓಪನ್ ಮೈಂಡ್ ಅಲ್ಲಿ ನೋಡಿ. ಇದನ್ನ ಏನ್ ಹೇಳ್ತಾರೋ ಯಾಕಂದ್ರೆ ಎಷ್ಟೋ ಜನ ಡಾಕ್ಟರ್ಗೆ ಸ್ಪಿರುಲಿನಾ ಗೊತ್ತಿಲ್ಲ, ಇಂಥ ಒಂದು ಪ್ರಾಡಕ್ಟ್ ಉಂಟಂತೇನೆ ಗೊತ್ತಿಲ್ಲ. ಸೊ ಈಗ ನಿಮ್ಗೆ ಕಾಣ್ತಾ ಇದೆ, ನೀರು ಬೀಳ್ತಾ ಇದೆ, ಪ್ರಕೃತಿ ಹಸಿರಾಗಿದೆ, ಆದ್ರೆ ಕೆಳಗಡೆ ನೀರು ನೋಡಿ. ನೀರು ಆಕ್ಚುಲಿ ಅಫ್ಕೋರ್ಸ್ ಬ್ಲೂಯಿಶ್, ಬಟ್ ಇದು ಗ್ರೀನಿಶ್ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಪಾಚಿ ಬೆಳೆದಿದೆ, ನೀರಿನಲ್ಲಿ ಪಾಚಿ ಬೆಳೆದಿದೆ. ದ ಆರ್ಟ್ ಆಫ್ ಹೀಲಿಂಗ್ ಕಮ್ಸ್ ಫ್ರಮ್ ನೇಚರ್. ಇದರಿಂದ ನೀವು ನಿಮ್ಮ ಏನು ಬಾಡಿಯನ್ನ ಸರಿ ಮಾಡ್ಬೋದು, ಪ್ರಕೃತಿಯಿಂದನೇ ಮಾತ್ರ ಸಾಧ್ಯ. ಅದೇ ಸ್ಪಿರುಲಿನಾ, ಅದರಿಂದ ಸಾಧ್ಯ. ಅದ್ರ ಮುಂದೆ ನೋಡೋಣ. ಲೆಟ್ಸ್ ಯುವರ್ ಫುಡ್ ಬಿ ಯುವರ್ ಮೆಡಿಸಿನ್ ಆ್ಯಂಡ್ ಯುವರ್ ಮೆಡಿಸಿನ್ ಯುವರ್ ಫುಡ್. ಅಂದ್ರೆ ಏನು ನಿಮ್ಮ ತಿನ್ನುವ ಆಹಾರವೇ ಔಷಧಿ ಆಗ್ತದೋ, ಔಷಧಿಯೇ ಆಹಾರ ಆಗ್ತದೋ, ಅದೇ ನಮ್ಮ ಆರೋಗ್ಯ. ಯಾರು ಹೇಳಿದ್ದು? ಹಿಪೋಕ್ರಾಟ್ಸ್. ಯಾರಿವರು? ಇವರು ಫಾದರ್ ಆಫ್ ಅಲೋಪತಿ ಮೆಡಿಸಿನ್. ಅಲೋಪತಿಯನ್ನೆಲ್ಲ ಹುಡುಕಿದ್ರು ಅವರು. ಎಲ್ಲ ಅದಕ್ಕಾಗ್ತದೆ, ಇದಕ್ಕಾಗ್ತದೆ, ಎಲ್ಲ ಮಾಲಿಕ್ಯೂಲು ಅದೆಲ್ಲ ಮಾಡಿದ್ರು. ಆದ್ರೆ ಫೈನಲ್ ಏನು ಹೇಳಿದ್ರು ಅವರು? ಯಾವಾಗ ನಿಮ್ಮ ತಿನ್ನುವ ಆಹಾರ ಔಷಧಿ ಆಗ್ತದೋ, ಔಷಧಿಯೇ ಆಹಾರ ಆಗ್ತದೋ, ಆವಾಗ ನಿಮ್ಮ ಆರೋಗ್ಯ ಸರಿ ಆಗ್ತದೆ. ಸೊ ಅದರಿಂದ ಯಾವುದದು? ಅದೇ ಸ್ಪಿರುಲಿನಾ. ದ ಬ್ಯಾಲೆನ್ಸ್ಡ್ ಡಯಟ್ ಪ್ರೊವೈಡ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಫಾರ್ ಆನ್ ಇನ್ಹೆರಿಟೆಂಟ್ಲಿ ಹೆಲ್ದಿ ಪರ್ಸನ್. ಕ್ರೈಸ್ಟ್ ಹಂಟರ್. ಬ್ಯಾಲೆನ್ಸ್ಡ್ ಡಯಟ್, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲವನ್ನು ಸಿಗಬೇಕು ನಮ್ಗೆ, ಅದಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾರೆ. ಎಲ್ಲಿ ಸಿಗ್ತದೆ? ಪ್ರಕೃತಿಯಲ್ಲಿದೆ. ಜಸ್ಟ್ ಥಿಂಕ್ ಅಬೌಟ್ ಅವರ್ ಸ್ಪಿರುಲಿನಾ. ಸೊ ಸ್ಪಿರುಲಿನಾ ಇಸ್ ಅನ್ ಎಕ್ಸಲೆಂಟ್ ಆಲ್ಕಲೈನ್ ಬೇಸ್ಡ್ ನ್ಯಾಚುರಲ್ ಹೋಲ್ ಫುಡ್. ಯಾವುದು? ಯುನೈಟೆಡ್ ಸ್ಟೇಟ್ ಫುಡ್ ಅಂಡ್ ಡ್ರಗ್ ಅಥಾರಿಟಿ. ಯುನೈಟೆಡ್ ಸ್ಟೇಟ್ ಫುಡ್ ಅಂಡ್ ಡ್ರಗ್ ಅಥಾರಿಟಿ ಅವರು ಹೇಳ್ತಾರೆ ಸ್ಪಿರುಲಿನಾಕ್ಕಿಂತ ಆಲ್ಟರ್ನೇಟಿವ್ ಇಲ್ಲ ಅಂತಾರೆ. ಹೋಲ್ ಫುಡ್ ಎಲ್ಲ ನಿಮ್ಗೆ ಅದರಲ್ಲಿದೆ. ನಿಮ್ಗೆ ಏನ್ ಬೇಕೋ ಅದರಲ್ಲಿದೆ, ನಿಮ್ ಬಾಡಿಗೆ ಏನ್ ಬೇಕೋ ಅದರಲ್ಲಿದೆ. ದಾಟ್ ಇಸ್ ಅನ್ ಎಕ್ಸಲೆಂಟ್ ಆಲ್ಕಲೈನ್ ಬೇಸ್ಡ್. ಅಂದ್ರೆ ಕ್ಷಾರೀಯವಾದ, ನಿಮ್ಗೆ ಎಷ್ಟೋ ನಿಮ್ಗೆ ಈಗ ಆಮ್ಲೀಯ ನಿಮ್ಗೆ ಬೇಕಾದಷ್ಟು ಸಿಗ್ತದೆ, ಆದ್ರೆ ಕ್ಷಾರೀಯವಾದ ಎಕ್ಸಲೆಂಟ್ ಫುಡ್ ಅಂದ್ರೆ ದಟ್ ಈಸ್ ಸ್ಪಿರುಲಿನಾ, ಬ್ಲೂ ಅಂಡ್ ಗ್ರೀನ್ ಆಲ್ಗೆ. ವಾಟ್ ಈಸ್ ಸ್ಪಿರುಲಿನಾ? ಸ್ಪಿರುಲಿನಾ ಅಂದ್ರೆ ಏನು? ಸ್ಪಿರುಲಿನಾ ಅಂದ್ರೆ ನಿಮ್ಗೆ ಸ್ಪೈರಲ್ ಶೇಪ್ ಅಲ್ಲಿ ಇದೆ, ಸುತ್ಕೊಂಡು ಇದ್ದಾಗಿರ್ತದೆ. ಸೊ ಅದಕ್ಕೆ ಸ್ಪೈರುಲಿನಾ ಅಂತ ಕರೀತಾರೆ. ಸ್ಪೈರಲ್ ಶೇಪ್ ಅಲ್ಲಿ ಇರೋದ್ರಿಂದ ಅದಕ್ಕೆ ಸ್ಪಿರುಲಿನಾ ಅಂತ ವರ್ಡ್ ಬಂದಿದೆ. ದ ಸ್ಪಿರುಲಿನಾ ಪೂಲ್ ಅಂದ್ರೆ ಈಗ ನಿಮ್ಗೆ ನೇಚರ್ ಅಲ್ಲಿ ಎಲ್ಲೆಲ್ಲ ನೀರು ನಿಂತಿರ್ತದೆ ಅಲ್ಲಿ ಸ್ಪಿರುಲಿನಾ ಆಟೋಮೆಟಿಕ್ ವರ್ಕ್ ಆಗ್ತದೆ. ಬಟ್ ನಮ್ಮ ಸ್ಪಿರುಲಿನಾ ಇಸ್ ನಾಟ್ ಲೈಕ್ ದಟ್. ಅದನ್ನು ನಾವು ತಿಳ್ಕೋಬೇಕು. ಯಾಕಂದ್ರೆ ಇದು ನಮ್ಮದೇ ಆದ ಆರ್ಗ್ಯಾನಿಕ್ ಪಾಂಡ್ ಅಲ್ಲಿ ನಾವು ಬೆಳೆಸಿದ ಸ್ಪಿರುಲಿನಾ. DXN ಸ್ಪಿರುಲಿನಾ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಅದರ್ ಸ್ಪಿರುಲಿನಾ. ವಿ ಆರ್ ದ ಲಾರ್ಜೆಸ್ಟ್ ಗ್ರೋವರ್ ಸ್ಪಿರುಲಿನಾ ಇನ್ ದ ವರ್ಲ್ಡ್. ನಮಗೆ ತುಂಬಾ ಹೆಮ್ಮೆ ಆಗ್ತದೆ, ಅಷ್ಟು ಸ್ಪಿರುಲಿನಾವನ್ನು ನಾವು ಬೆಳೆಸ್ತಾ ಇದ್ದೀವಲ್ಲ, ಅದಕ್ಕೆ ಹೆಮ್ಮೆ. ಸೊ ಡ್ಯೂರಿಂಗ್ ದ ಕಲ್ಟಿವೇಶನ್ ಯಾವುದೆಲ್ಲ ನೋ ಇಲ್ಲಿ ಕೊಟ್ಟಿದ್ದಾರೆ. ಕೆಮಿಕಲ್ಗೆ ನಾವು ನೋ ಹೇಳಿದ್ದೀವಿ. ಎಷ್ಟೋ ಇವತ್ತು ಕೆಮಿಕಲ್ ಹಾಕಿ ಬೆಳೆಸ್ಬೋದು. ನಿಮ್ಗೆ ಹೊರಗಡೆ ಸ್ಪಿರುಲಿನಾ ಸಿಗ್ತದೆ. ನಿಮ್ಗೆ ನೋಡಿ, ಒಂದು ಕಂಪನಿ ಇತ್ತು, ಕಂಪನಿ ಹೆಸರು ನಾನು ಹೇಳುದಿಲ್ಲ, ಹುಬ್ಳಿ ಬೇಸ್ಡ್ ಕಂಪನಿ. ಎಲ್ಲಾ ಕಡೆ ಸ್ಪಿರುಲಿನಾ ಅವರ ಎಲ್ಲ ಆಫೀಸ್ಗಳಲ್ಲಿ ಸ್ಪಿರುಲಿನಾ ತಂದಿಟ್ರು. ಆದ್ರೆ ಏನಾಯ್ತು? ಅದು ಖರ್ಚಾಗ್ಲಿಲ್ಲ. ಯಾಕೆಂದ್ರೆ ಅದರ ಕಂಟ್ಯಾಮಿನೇಷನ್ ಅದು ಗೊತ್ತಾಯ್ತು. ಅದು ಕರೆಕ್ಟ್ ಇಲ್ಲ ಅಂತ ಗೊತ್ತಾದ ನಂತರ ಜನ ಅದನ್ನ ರಿಜೆಕ್ಟ್ ಮಾಡಿಬಿಟ್ರು. ಆದ್ರೆ DXN 200 ದೇಶದಲ್ಲಿದೆ. ಇದನ್ನ ನೀವು ನೋಟ್ ಮಾಡ್ಬೇಕು. ಇದನ್ನ ಜನರಿಗೆ ಹೇಳ್ಬೇಕಾದ್ರೆ ಇದನ್ನ ಹೇಳ್ಬೇಕು ನೀವು.
ನಮಗೂ ಬೇಕಾದಷ್ಟು ಕಂಪನಿಗಳು ಇದ್ದಾರೆ ಹೊರಗಡೆ ಮಾರ್ಕೆಟಲ್ಲಿ. ನಮ್ಮ ಕಂಪನಿ ಪ್ರಾಡಕ್ಟಲ್ಲಿ ಯಾವುದೇ ಕೆಮಿಕಲ್ ಅನ್ನು ನಾವು ಬಳಸೋದಿಲ್ಲ, ಯಾವುದೇ ಪೆಸ್ಟಿಸೈಡ್ಸ್. ಯಾಕಂತ ಹೇಳಿದ್ರೆ ನಿಮಗೆ ಪೆಸ್ಟಿಸೈಡ್ಸ್ ಯೂರಿಯಾ ಎಲ್ಲ ಹಾಕಿದ್ರೆ ಬೇಗ ಬೆಳೀತದೆ, ಬಟ್ ನಾವು ಅದನ್ನ ಯೂಸ್ ಮಾಡೋದಿಲ್ಲ. ಮೆಡಿಸಿನ್ಸ್, ಯಾವುದೇ ನಿಮಗೆ ಮೆಡಿಸಿನ್ಸ್ ಇದಕ್ಕೆ ಕೊಡುವುದಿಲ್ಲ. ಅದು ನಿಮಗೆ ಸ್ಟಿರಾಯ್ಡ್ಸ್ ಇದೆ, ಬೇಕಾದಷ್ಟು ಮೆಡಿಸಿನ್ ಹಾಕಿದ್ರೆ ಅದು ಡಬಲ್ ಟ್ರಿಬಲ್ ಆಗ್ತದೆ, ಸೈಜ್ ದೊಡ್ಡದಾಗ್ತದೆ. ಬಟ್ ವಿ ಆರ್ ನಾಟ್ ಯೂಸಿಂಗ್ ಡ್ಯೂರಿಂಗ್ ದ ಪ್ರೊಡಕ್ಷನ್ ಅಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಹಾಕೋದಿಲ್ಲ. ನಮ್ಮ ಆ, ಆ, ನಾಗರಾಜ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಸೊ ನಮ್ಮ ಸ್ಪಿರುಲಿನಾಕ್ಕೆ ಇನ್ನೊಂದು ಸ್ಪಿರುಲಿನಾ ಸಾಟಿಯೇ ಇಲ್ಲ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅವರು ರೆಗ್ಯುಲರ್ ತಿಂಗಳಿಗೆ ಒಂದೆರಡು ಬಾಕ್ಸ್ ಯೂಸ್ ಮಾಡ್ತಾರೆ. ಅವ್ರು ಬಂದ ನಂತರ ಅದು ನೋಡ್ತಾರಂತೆ, ಗ್ಲಾಸಿಗೆ ಹಾಕಿ ನೋಡ್ತಾರಂತೆ, ಅವ್ರಿಗೆ ಗೊತ್ತಾಗ್ತದಂತೆ ಎಷ್ಟು ಮಟ್ಟಿಗೆ ಇದು ಡೆನ್ಸಿಟಿ ಇದೆ ಅಂತ. ಅಷ್ಟರ ಮಟ್ಟಿಗೆ DXN ಸ್ಪಿರುಲಿನಾ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ. ಯಾವುದೇ ನಿಮಗೆ ಆರ್ಟಿಫಿಷಿಯಲ್ ಫ್ಲೇವರ್ ಅಂದ್ರೆ ಪರಿಮಳ ಹಾಕೋದಿಲ್ಲ, ನ್ಯಾಚುರಲ್ ಆಗೇ ಇರ್ತದೆ. ಟೇಸ್ಟ್ ಏಜೆಂಟ್, ಯಾವುದೇ ಟೇಸ್ಟ್ ಬರ್ಲಿಕ್ಕೆ ಅದಕ್ಕೆ ಏಜೆಂಟ್ ಹಾಕೋದಿಲ್ಲ. ಒಂದು ಟೇಸ್ಟ್ ಬರಲಿ ಮಾರ್ಕೆಟ್ ಆಗ್ತದೆ ಅಂತ, ಈ ಕೆಲವು ನೋಡಿ ಕೋಕೋನಟ್ ಆಯಿಲ್ ಎಲ್ಲ ಮಾರ್ಕೆಟಲ್ಲಿ ಸಿಗ್ತದೆ ನಿಮಗೆ, ಅದಕ್ಕೆ ಅವರು ಫ್ಲೇವರ್ ಹಾಕ್ಬಿಡ್ತಾರೆ, ಅದು ಒಳ್ಳೆ ಪರಿಮಳ ಬರ್ತದೆ, ಕೋಕೋನಟ್ ಆಯಿಲ್ ಪರಿಮಳ. ಆಕ್ಚುಲಿ ಯೂಶ್ವಲಿ ಅಲ್ಲ ಅದು. ಸೊ ಯಾವುದೇ ನಾವು ಆರ್ಟಿಫಿಷಿಯಲ್ ಕಲರ್ಗಳನ್ನು ನಾವು ಹಾಕೋದಿಲ್ಲ. ದಟ್ ಈಸ್ ಅ ನ್ಯಾಚುರಲ್ ಗ್ರೀನ್. ನೀವು ಬಾಯಿಗೆ ಹಾಕಿದಾಗ ಮಕ್ಕಳು ಹಾಕಿ ನೋಡ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ. ನ್ಯಾಚುರಲ್ ಗ್ರೀನ್ ಕಲರ್ ನೋಡಿ, ದಟ್ ಈಸ್ ದ ಥಿಂಗ್. ಸೊ ಅದರಿಂದ ಇದನ್ನ ನೀವು ಜನರಿಗೆ DXN ತುಲನ ಹೇಳಬೇಕಾದ್ರೆ ಹೇಳಬೇಕಾಗ್ತದೆ. 100% ನ್ಯಾಚುರಲ್, ಯಾವುದೇ ನಿಮಗೆ ಆರ್ಟಿಫಿಷಿಯಲ್ ಇಲ್ಲ, 100% ಒರಿಜಿನಲ್ ಅಂತಲೂ ಹೇಳ್ಬೋದು. ಸೊ ದಟ್ ಈಸ್ ಅ ಥಿಂಗ್. ಓಕೆ, ವಿಲ್ ಫರ್ದರ್. ಸೊ ಇಸ್ ನಾನು ಸ್ವಲ್ಪ ಫಾಸ್ಟ್ ಹೋಗ್ತೀನಿ, ಯಾಕಂದ್ರೆ ಸ್ಲೈಡ್ ತುಂಬಾ ಜಾಸ್ತಿ ಇದೆ, ಇಲ್ಲಾಂದ್ರೆ ನಾಳೆ ಕಂಟಿನ್ಯೂ ಮಾಡಬೇಕಾಗ್ತದೆ. ಲೆಟ್ ಅಸ್ ಸಿ ಏನಂತ. ಹೆಲ್ತ್ ಅಂಡ್ ವೆಲ್ ಬೀಯಿಂಗ್, ಫುಡ್ ಅಂಡ್ ನ್ಯೂಟ್ರಿಷನ್. ಈಗ ನಮಗೆ ಫುಡ್ ಬೇಕು, ನ್ಯೂಟ್ರಿಷನ್. ಸುಮ್ಮನೆ ಫುಡ್ ಇದ್ರೆ ಆಗೋದಿಲ್ಲ, ಅದರಲ್ಲಿ ನ್ಯೂಟ್ರಿಷನ್ ಅಗತ್ಯ ಬೇಕಾಗ್ತದೆ. ಸೊ ನಮಗೆ ಆ ನ್ಯೂಟ್ರಿಷನ್ ಅದೆರಡು ಇದ್ದಾಗ ಮಾತ್ರ ಆ ಫುಡ್ಡಿಗೆ ಒಂದು ಬೆಲೆ ಬರ್ತದೆ. ಎಷ್ಟೋ ಹೊರಗಡೆ ನೀವು ಕೆಮಿಕಲ್ ಅಲ್ಲಿ ಬೇಸಲ್ಲಿ ತಯಾರು ಮಾಡ್ತಾರೆ, ಅಥವಾ ಸ್ಟಿರಾಯ್ಡ್ ಹಾಕಿ ತಯಾರು ಮಾಡ್ತಾರೆ, ಕಲರ್ ಹಾಕಿ ತಯಾರು ಮಾಡ್ತಾರೆ. ಅದು ಅಲ್ಲ ನಮ್ಮದು ಯಾವಾಗಲೂ ಒರಿಜಿನಲ್. ಅದರ ಒಟ್ಟಿಗೆ ನೀವು ಬರೀ ನಿಮಗೆ ಬ್ಯಾಲೆನ್ಸ್ಡ್ ಫುಡ್ ತಗೊಂಡ್ರೂ ಆಗೋದಿಲ್ಲ, ಅದ್ರ ಜೊತೆಗೆ ನಿಮಗೆ ಫಿಟ್ನೆಸ್, ಯೋಗ, ಮೆಡಿಟೇಷನ್ನು ಅಥವಾ ಎಕ್ಸಸೈಸು, ಜಾಗಿಂಗು, ವಾಕಿಂಗು, ಇದು ಸಹ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಅದು ನಾವು ತಗೊಂಡಾಗ ನಮ್ಮ ಕ್ಯಾಲರಿ ಎಲ್ಲ ಬರ್ನ್ ಆಗ್ಬೇಕಲ್ಲ, ಅದು ಸಹ ಇಂಪಾರ್ಟೆಂಟ್. ಇದ್ರ ಬಗ್ಗೆನೂ ನೀವು ಹೇಳಬೇಕಾಗ್ತದೆ. ಸೊ ಇದು ಎರಡಿದ್ರೆ ಸಾಕಾಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಏನ್ ಬೇಕು ನಿಮ್ಗೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಮಾಡಬೇಕು? ನಾವು ಫ್ರೀನೆಸ್, ಯಾವಾಗಲೂ ನಾವು 8 ಗಂಟೆ 10 ಗಂಟೆ ವರ್ಕಲ್ಲಿ ಇರ್ತೀರಿ, ಅಟ್ಲೀಸ್ಟ್ ನಿಮ್ಮ ಜೊತೆಗೆ ನೀವು ಇರಬೇಕು ಅಂತ. ಸ್ವಲ್ಪ ಟೈಮ್ ಆದರೂ ನಿಮ್ಮ ಜೊತೆಗೆ ನೀವಿದ್ರೆ ರಿಲ್ಯಾಕ್ಸೇಷನ್ ಆಗ್ತದೆ, ನಿಮಗೆ ಸ್ಟ್ರೆಸ್ ಫ್ರೀ ಆಗ್ತೀರಿ, ಆರಾಮಾಗಿರ್ತೀರಿ. ಸೊ ಅದೆಲ್ಲ ನಿಮಗೆ ಇದೆಲ್ಲ ಸಿಗ್ಲಿಕ್ಕೆ ಯಾವ್ದು ಹೆಲ್ಪ್ ಆಗ್ತದೆ ನಿಮಗೆ ಅಂತ. ಸೊ ಈ ಫುಡ್ ನಿಮಗೆ ಹೆಲ್ಪ್ ಆಗ್ತದೆ. ದಟ್ ಈಸ್ DXN ಸ್ಪಿರುಲಿನಾ ನೀವು ತಗೊಂಡಾಗ ನಿಮಗೆ ನಾಟ್ ಓನ್ಲಿ ನಿಮಗೆ ಬ್ಯಾಲೆನ್ಸ್ಡ್ ಅಲ್ಲ, ಟೋಟಲಿ ಬಾಡಿ ಮೈಂಡ್ ಪ್ರತಿ ಒಂದಕ್ಕೂ ನಿಮಗೆ DXN ಸ್ಪಿರುಲಿನಾ ನಿಮಗೆ ಹೆಲ್ಪ್ ಆಗ್ತದೆ. ಆದ್ರಿಂದ ನಿಮಗೆ ಎಲ್ಲ ಆರೋಗ್ಯ ಸಿಗಬೇಕಾದ್ರೆ ಇದ್ರ ಜೊತೆಗೆ ನಿಮಗೆ ಒಳ್ಳೆಯ ಬ್ಯಾಲೆನ್ಸ್ಡ್ ಫುಡ್ DXN ಸ್ಪಿರುಲಿನಾವನ್ನ, ಈಗ ನಾನು 6 ಸ್ಪಿರುಲಿನಾ ಬೆಳಿಗ್ಗೆನೆ, ಈಗ ನಿಮ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಎಷ್ಟು ಧೈರ್ಯ ಅಂತ ಹೇಳಿದ್ರೆ 6 ಸ್ಪಿರುಲಿನಾ ತಿಂದಿದ್ದೀನಿ ನೋಡಿ ಬೆಳಿಗ್ಗೆನೆ. ಸೊ ಹಾಗಾಗಿ ಅದನ್ನ ತಿಂದೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಎಷ್ಟೋ ಜನ ಬರ್ತಾರೆ, ನಾನು ಎಷ್ಟೆಲ್ಲ ಮಾತಾಡಿದ ನಂತರ ನೀವು ಇದನ್ನ ಯೂಸ್ ಮಾಡ್ತೀರಾ ಅಂದ್ರೆ ಒಂದ್ಸಲ ಬನ್ನಿ, ನೀವು ನಿಮ್ಗೆ ತೋರಿಸ್ತೀನಿ, ನಮ್ಮ ಬುಟ್ಟಿಯಲ್ಲಿ ತೋರಿಸ್ತೀನಿ ಅಂತ ಹೇಳಿ. ಈಗ ನಮ್ಮ ಬುಟ್ಟಿ ಸಾಕಾಗೋದಿಲ್ಲ, ಇನ್ನು ದೊಡ್ಡ ಬುಟ್ಟಿ ಬೇಕು, ಅಷ್ಟು ಐಟಮ್ ಬಂದಿದೆ. ಸೊ ಅದರಿಂದ ದಿಸ್ ಪ್ರಾಡಕ್ಟ್ ಹೆಲ್ತ್ ನಿಮಗೆ ಸಿಗ್ತದೆ, ಹೆಲ್ತಿಗೋಸ್ಕರ. ಕೊರೋನಾಲಿ ಸ್ಪಿರುಲಿನಾ ನಾನು ಹೇಳಿದಲ್ಲ ಆಗ್ಲೇ, ಇದು ನೋಡಿ, ಇದು ಸ್ಪಿರುಲಿನಾ ನಿಮಗೆ ಕಾಣಲಿಕ್ಕೆ ಪೌಡರ್ ಕಾಣ್ತದೆ, ಬಟ್ ಅದು ಒರಿಜಿನಲ್ ಶೇಪ್ ನೋಡಿ ಈ ರೀತಿಯಲ್ಲಿ ಇರ್ತದೆ, ಸ್ಪೈರಲ್ ಶೇಪ್ ಅಲ್ಲಿ ಇರ್ತದೆ. ಅದಕ್ಕೆ ಇದನ್ನ ಸ್ಪಿರುಲಿನಾ ಅಂತ ಕರೀತಾರೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ಸ್ಪಿರುಲಾಗಳು, ಬೇರೆ ಬೇರೆ ಕಾಣ್ಬೋದು. ಡಾಕ್ಟರ್ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಇದರ ಒಬ್ರು ಇವರಿಗೆ ಆಲ್ಗೆ ಸೈಂಟಿಸ್ಟ್ ಅಂತಾನೆ ಕರೀತಾರಂತೆ. ಸೊ ಅದನ್ನ ಇವರಿಗೆ ಏನು ಪಾಚಿ ಸೈಂಟಿಸ್ಟ್ ಅಂತ ಕರೀತಾರೆ. ಅಂದ್ರೆ ಆ ವಿಜ್ಞಾನಿ ದ ಫಸ್ಟ್ ಡಿಸ್ಕವರ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಸ್ಪೈರಲ್ ಶೇಪ್ಡ್ ಸ್ಪಿರುಲಿನಾ. ಫಸ್ಟ್ ಇದನ್ನ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅವರು ಹುಡುಕಿದ್ರು. ಸೊ ಹುಡುಕಿ ಇದನ್ನ, ಯಾಕಂದ್ರೆ ಆಫ್ರಿಕನ್ ಖಂಡದಲ್ಲಿ ಎಲ್ಲ ಈ ಸಮುದ್ರ ಸೈಡಲ್ಲಿ ಆ ಪಾಚಿಯನ್ನ ಕಲೆಕ್ಟ್ ಮಾಡಿ, ನಮ್ಮಲ್ಲಿ ಇಲ್ಲಿ ಸಗಣಿ ಎಲ್ಲ ತಟ್ಟಿ ಇಟ್ಬಿಡ್ತೀವಿ ನೋಡಿ, ಅದು ಉರುವಲಿ. ಈಗೆಲ್ಲ ಗ್ಯಾಸ್ ಬಂದಿದೆ, ಅವಾಗ ಮೊದಲೆಲ್ಲ ಅದನ್ನ ತಟ್ಟಿ ಶೇಖರಣೆ ಮಾಡಿ ಇಡ್ತಾರೆ. ಅದೇ ತರ ಸ್ಪಿರುಲವನ್ನು ಅವರು ಒಣಗಿಸ್ಬಿಟ್ಟು ಅದನ್ನ ಆ ತರ ಇಟ್ಬಿಟ್ಟು ಅದನ್ನ ಯಾವಾಗ ಬೇಕೋ ಆಗ ತಿಂತಾ ಇದ್ದಾರೆ. ಅದು ಆ ತರ ಡ್ರೈ ಮಾಡಿ.
ಹಾಗೇನೆ ಈಗ ನಮಗೆ ನಾನು ಸಿದ್ದಿಪೇಟೆ ಹೋದಾಗ ಅಲ್ಲಿ ಕೊಡ್ತಾ ಇದ್ರು ನಮಗೆ ಸ್ಪಿರುಲಿನಾವನ್ನು, ಕಡ್ಡಿ ಕಡ್ಡಿ ಟೈಪ್ ಇರ್ತದೆ, ಸೊ ತಿನ್ಲಿಕ್ಕೆ ಆಗ್ತದೆ. ಅದೇ ತರ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಸೊ ಈಗ ನಿಮಗೆ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಸ್ಲೈಡ್. FAO ಅಂತ ಹೇಳ್ತಾರೆ. FAO ಅಂದ್ರೆ ಏನು? FA ಅಂದ್ರೆ ದ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕಾನ್ಫರೆನ್ಸ್ ಆಯ್ತು. ಆ ಕಾನ್ಫರೆನ್ಸ್ ಅಲ್ಲಿ ಏನ್ ಡಿಕ್ಲೇರ್ ಮಾಡಿದ್ರ ಅಂದ್ರೆ, ಹ್ಯಾಸ್ ಡಿಕ್ಲೇರ್ಡ್ ಸ್ಪಿರುಲಿನಾ ಆಸ್ ದ ಬೆಸ್ಟ್ ಫುಡ್ ಫಾರ್ ಟುಮಾರೋ ಅಂತ. ಯಾವಾಗ ಡಿಕ್ಲೇರ್ ಮಾಡಿದ್ರು? 1973 ಮಾಡಿದ್ರು. ಆವಾಗ ಸುಮಾರು ನಿಮ್ಗೆ 27 + 26 ಎಷ್ಟಾಯ್ತು? 47, 53 ವರ್ಷದ ಹಿಂದೆ ಈ ಕಾನ್ಫರೆನ್ಸ್ ನಡೀತು. ಆವಾಗ ಹೇಳಿದ್ರು ಇದು ಬೆಸ್ಟ್ ಫುಡ್ ಫಾರ್ ಟುಮಾರೋ. ಇವತ್ತು ನೋಡಿ ಎಷ್ಟು ಸ್ಪಿರುಲಿನಾ ಮೂವ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಆವಾಗಲೇ ಅದರ ಬಗ್ಗೆ ಗೊತ್ತಾಗಿದೆ ವಿಜ್ಞಾನಿಗಳಿಗೆ, ಇದು ಈ ತರ ಮುಂದಕ್ಕೆ ಬೆಳೀತಾ ಹೋಗ್ತಾ ಇರ್ತದಂತ. ಆಮೇಲೆ US ಫುಡ್ ಅಂಡ್ ಡ್ರಗ್ ಅಥಾರಿಟಿ ಅಡ್ಮಿನಿಸ್ಟ್ರೇಷನ್ ಅಂಡ್ US FDA. ಸೊ ಇಟ್ ಇಸ್ ಅ ವೆರಿ ಅಥಾರಿಟಿ ಪರ್ಸನ್ ನೋಡಿ. ಇವರು ಫುಡ್ಡಿಗೆಲ್ಲ ವೆರಿ ಅಥಾರಿಟಿ. ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಹ್ಯೂಮನ್ ಸರ್ವಿಸ್. ಸುಮ್ಮನೆ ಯಾರಿಗೂ ಇದು ಮಾಡೋದಿಲ್ಲ. ಸೊ ಅದು ಕರೆಕ್ಟ್ ಇರಬೇಕು. ಅದಕ್ಕೋಸ್ಕರ ಇವತ್ತು ನೋಡಿ ಇಲ್ಲಿ FSSAI ಇದೆ, ಆದ್ರೂ ಕೂಡ FSSAI ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಲಂಚ ಅವತಾರ ಇದೆ, ಲಂಚ ಕೊಟ್ಟು ಲೈಸೆನ್ಸ್ ತಗೊಳ್ತಾರೆ, ಮತ್ತೆ ಏನೇನೋ ತಯಾರು ಮಾಡ್ತಾರೆ, ಏನೇನೋ ಜನರಿಗೆ ಹಾಕ್ತಾರೆ. ಬಟ್ FDA ಆಫ್ ದ ಯುನೈಟೆಡ್ ಸ್ಟೇಟ್ಸ್ ರೆಕಗ್ನೈಸ್ಡ್ ಸ್ಪಿರುಲಿನಾ ಈಸ್ ಆನ್ ಎಕ್ಸಲೆಂಟ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ. ಇದಕ್ಕಿಂತ ಒಂದು ಆಲ್ಟರ್ನೇಟಿವ್ ನ್ಯೂಟ್ರಿಷನ್ ಈ ಪ್ರಪಂಚದಲ್ಲಿ ಬೇರೆ ಇಲ್ಲ. ಎಕ್ಸೆಪ್ಟ್ ಸ್ಪಿರುಲಿನಾ ಬೇರೆ ಯಾವುದು ಸಿಗ್ಲಿಕ್ಕಿಲ್ಲ. ಇದೆಲ್ಲ ಅಷ್ಟು ನಿಮಗೆ ಬೆಸ್ಟ್ ಪ್ರಾಡಕ್ಟ್ ಸ್ಪಿರುಲಿನಾ. ಸೊ ಇನ್ನು ಎಕ್ಸ್ಪೋ ಆಗಿದ್ ನೋಡಿ, ಇದು ವರ್ಲ್ಡ್ ಎಕ್ಸ್ಪೋ, ಫುಡ್ ಎಕ್ಸ್ಪೋ. ಎಲ್ಲ ಕಡೆ ಮಾಡ್ತಾರೆ, ಬೇರೆ ಬೇರೆ ಎಕ್ಸ್ಪೋ ಮಾಡ್ತಾರೆ. ಇದು ಫುಡ್ ಎಕ್ಸ್ಪೋ, ಇದು ಜರ್ಮನಿಯಲ್ಲಿ ನಡೆದಿದೆ. ಇದು ಯಾವಾಗ ಇಲ್ಲಿ ಡೇಟ್ ಕೊಟ್ಟಿರೋ ಇಲ್ಲ ಗೊತ್ತಿಲ್ಲ, ಜರ್ಮನಿಯಲ್ಲಿ ಆಯ್ತು. ಅಲ್ಲಿ ಸಹ ಇದನ್ನ ಸ್ಪಿರುಲಿನಾವನ್ನು ರೆಕಗ್ನಿಷನ್ ಮಾಡಿದ್ದಾರೆ. ಸ್ಪಿರುಲಿನಾ ಅಂದ್ರೆ ಏನು ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಅದು ಸಹ ರೆಕಗ್ನಿಷನ್. ಸ್ಪಿರುಲಿನಾ ಒನ್ ದ ಬೆಸ್ಟ್ ನ್ಯಾಚುರಲ್ ಅವಾರ್ಡ್ ಇನ್ ವೆಸ್ಟ್ ಜರ್ಮನಿ ಇಂಟರ್ನ್ಯಾಷನಲ್ ಎಕ್ಸ್ಪೋದಲ್ಲಿ ಇದಕ್ಕೆ ದ ಬೆಸ್ಟ್ ನ್ಯಾಚುರಲ್ ಫುಡ್ ಅಂತ ಒಂದು ಅದಕ್ಕೆ ಬಿರುದು ಕೊಟ್ಟಿರುತ್ತೆ. ನ್ಯಾಚುರಲಿ, ಸ್ವಾಭಾವಿಕವಾದ ಫುಡ್ ಅಲ್ಲಿ ದಿಸ್ ಇಸ್ ದ ಬೆಸ್ಟ್ ಇದೆ ಅಂತ. ಅಂಡ್ ಈವನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ಆರೋಗ್ಯದ ತಂದೆ ಅಥವಾ ತಾಯಿ ಅಂತ ಹೇಳಿದ್ರೆ ಅದು ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ಅವರು 60ನೇ ವರ್ಷದಲ್ಲಿ ಇದು ಒಂದು ಅವರ್ ಹೆಲ್ತ್ ಅವರ್ ಫ್ಯೂಚರ್, ಅವರ್ ಹೆಲ್ತ್ ಅವರ್ ಫ್ಯೂಚರ್, ಹೂ ಹ್ಯಾಸ್ ಹೇಲ್ಡ್ ಸ್ಪಿರುಲಿನಾ ಆಸ್ ದ ಗ್ರೇಟೆಸ್ಟ್ ಫುಡ್ ಆನ್ ದ ಅರ್ತ್. ಇದಕ್ಕಿಂತ ಮತ್ತೆ ಬೇರೆ ಯಾವ್ದು ವರ್ಡ್ ಅಗತ್ಯ ಇದೆ? ಅವ್ರು ಏನ್ ಕೊಟ್ರು ಅಂದ್ರೆ ದ ಗ್ರೇಟೆಸ್ಟ್ ಫುಡ್ ಆನ್ ದ ಅರ್ತ್ ಯಾವ್ದು ಕೇಳಿದ್ರೆ ನೀವು ಸ್ಪಿರುಲಿನಾ ಅಂತ ಬರೀಬಹುದು. ಯಾಕೆಂದ್ರೆ ಇದು ಅವಾರ್ಡ್ ಕೊಟ್ಟಿರೋದು WHO. ಇಂಥ ಅವಾರ್ಡ್ ಇಟ್ಕೊಂಡು ನಾವು ಈ ಸ್ಪಿರುಲಿನಾವನ್ನು ಮಾರ್ಕೆಟ್ ಮಾಡೋದ್ರಲ್ಲಿ ತುಂಬಾ ಹಿಂದೆ ಬಿದ್ದಿದ್ದೀವಿ. ಎಷ್ಟು ಬೇಕಾದ್ರೂ ಮಾರ್ಕೆಟ್ ಮಾಡ್ಬೋದು ನೋಡಿ. ಇವತ್ತು ಈವನ್ ಇಮ್ಸಾಮ್ ಅಂತ ಹೇಳ್ತೀವಿ, ಇಮ್ಸಾಮ್ ಇರ್ಬೋದು ಇದರಲ್ಲಿ. ಇಮ್ಸಾಮ್ನವರು ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾ ಇದ್ದಾರೆ. ಸೊ ನೀವು ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ, ಅಂದ್ರೆ ಸ್ಪಿರುಲಿನಾವನ್ನು ನೀವು ಹಂಚಲಿಕ್ಕೆ ರೆಡಿ ಇದ್ರೆ ಯು ಕ್ಯಾನ್ ಬಿಕಮ್ ದ ಬ್ರ್ಯಾಂಡ್ ಅಂಬಾಸಿಡರ್. ಆಕ್ಚುಲಿ ನಮ್ಮ ಕಂಪನಿಯ CEO ಡಾಕ್ಟರ್ ಲಿಮ್ಸಿಯೋಜೆನ್, ಪ್ರೊಫೆಸರ್ ವಾಸಪ್ಪ ಇವರೆಲ್ಲ ನೋಡಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ 1992 ಬಂದ 92 WHO ಪುನಃ ಅದರ ಬಗ್ಗೆ ರೆಕಮೆಂಡ್ ಮಾಡಿದೆ. ಏನ್ ಮಾಡಿದೆ? ಕಾಮೆಂಟ್ ಮಾಡಿದೆ. ಆಲ್ಸೋ ಕಾಮೆಂಟೆಡ್ ದಟ್ ಸ್ಪಿರುಲಿನಾ ಇಸ್ ಎ ಹೈಲಿ ಕ್ವಾಲಿಟಿ ಫುಡ್ ಪ್ರಾಡಕ್ಟ್ಸ್. ಇಟ್ ಈಸ್ ರಿಚ್ ಇನ್ ಐರನ್ ಅಂಡ್ ಪ್ರೋಟೀನ್. ಇಟ್ ಈಸ್ ಸೇಫ್ ಟು ಕನ್ಸ್ಯೂಮ್ ಅಂಡ್ ಅನ್ ಎಕ್ಸಲೆಂಟ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಅಂತ. ಎಕ್ಸಲೆಂಟ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಫಾರ್ ಚಿಲ್ಡ್ರನ್. ಇದು ಸಹ ಇಂಪಾರ್ಟೆಂಟ್. ಎಷ್ಟೋ ಜನ ನಾನು ನೋಡ್ತೀನಿ, ನಮ್ಮ ಪಕ್ಕದ ಮನೆಯವ್ರು ನೋಡ್ತೀನಿ, ಒಂದು ಸಣ್ಣ ಮಗು ಇದ್ದಕ್ಕಿದ್ದಾಗೆ ವೈರಲ್ ಇನ್ಫೆಕ್ಷನ್ ಆಗೋದು, ಇದ್ದಕ್ಕಿದ್ದಾಗೆ ಜ್ವರ ಬರೋದು, ಇದ್ದಕ್ಕಿದ್ದಾಗೆ ಮೀಸಲ್ಸ್ ಆಗೋದು, ಇದೆಲ್ಲ ಇರ್ತದೆ. ಯಾಕಾಗ್ತದಂದ್ರೆ ಆ ಮಕ್ಕಳಿಗೆ ಏನು ಸಫಿಷಿಯಂಟ್ ಫುಡ್ ಇರೋದಿಲ್ಲ. ಈಗಿನ ಫುಡ್ ಗೊತ್ತುಂಟಲ್ಲ, ತಾಯಿ ಅಂದ್ರೆ ಏನ್ ಫುಡ್ ತಗೊಳ್ಳೋದು ಅದೇ ಮಕ್ಕಳಿಗೆ ಬಂದಿರ್ತದೆ. ಆವಾಗ ಏನಾಗ್ತದೆ, ಅವರ ಇಮ್ಯುನಿಟಿ ಡೌನ್ ಆಗಿರ್ತದೆ, ಇಮ್ಯೂನ್ ಸಿಸ್ಟಮ್ ಫುಲ್ ಡೌನ್ ಆಗಿರ್ತದೆ. ಸೊ ಮಕ್ಕಳಿಗೆ ನೀವು ಈ ಚಿಲ್ಡ್ರನ್ಗೆ ಮಕ್ಕಳಿಗೆ ಈ ಸ್ಪಿರುಲಿನಾ ಕೊಡೋದ್ರಿಂದ ಅವರ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದೆ. ಯಾವ ಕೊರೋನಾ ವೈರಸ್ ಬರೋದಿಲ್ಲ, ಯಾವ ವೈರಸ್ಸು ಬರೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗ್ತದೆ. ಸೊ ಇದು ನಾವು ತಿಳ್ಕೊಬೇಕಾಗಿದೆ. ಇದು ನಾವು ಜನರಿಗೆ ಎಜುಕೇಶನ್, ನೀವೆಲ್ಲ ಸ್ಕೂಲಿಗೆಲ್ಲ ಹೋದ್ರೆ ಇದರ ಸ್ಪಿರುಲಿನಾ ಬಗ್ಗೆ ಎಜುಕೇಟ್ ಮಾಡಿ, ಇದನ್ನೆಲ್ಲ ನೀವು ಇಟ್ಟು ಅವರಿಗೆ ತೋರಿಸ್ಬೋದು. ಅಟ್ಲೀಸ್ಟ್ ನಿಮಗೆ ಗೂಗಲ್ ಹೋಗಿ ಸ್ಟಡಿ ಮಾಡಿ ನೋಡಿ ಅಂತ ಹೇಳ್ಬೋದು.
1992, ಸುಮಾರು ನಿಮಗೆ 26/8 34 ವರ್ಷದ ಹಿಂದೆ ಹೇಳಿದ್ದಾರೆ ನೋಡಿ. ಏನು ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದ್ದಾರೆ, ರೆಕಮೆಂಡ್ ಮಾಡಿದೆ. ನಾವು ಜಸ್ಟ್ ಇದನ್ನ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ ಒಂದೊಂದು ಸ್ಕೂಲಲ್ಲಿ ಒಂದು 50 ಸ್ಪಿರುಲಿನಾ ಹೋಗ್ಬೋದು ನಿಮಗೆ. ಅದರ ಬಗ್ಗೆ ನಿಮ್ಮ ಫೋನ್ ನಂಬರ್ ಕೊಟ್ಟು ಬನ್ನಿ, ಸೊ ಅವ್ರು ನಿಮಗೆ ಕಾಲ್ ಮಾಡ್ಬೋದು. ಹೇಗೆ ನಾವು ಮಾರ್ಕೆಟ್ ಮಾಡಲಿಕ್ಕೆ ಇದ್ದದೆಲ್ಲ ನಿಮಗೆ ಸಲಕರಣೆ. ಎಷ್ಟೋ ಜನ ಸುಮ್ಮನೆ ತಗೊಳ್ಳೋದಿಲ್ಲ, ಅವರಿಗೆ ನಿಮಗೆ ರೆಕಾರ್ಡ್ಸ್ ಬೇಕಾಗಿದೆ, ರಿಸರ್ಚ್ ರಿಪೋರ್ಟ್ಸ್ ಬೇಕಾಗಿದೆ. ಸೊ ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ. ಸೊ ಅದರಿಂದ ನೀವು ಇದನ್ನ ಪಬ್ಲಿಷ್ ಮಾಡ್ಬೋದು. ಸೊ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಕಂಡಕ್ಟೆಡ್ 5 ವರ್ಷ ಇದರ ಮೇಲೆ ಏನ್ ಮಾಡಿದ್ರು, ಟಾಕ್ಸಿಸಿಟಿ ಉಂಟಾ ಅಂತ. 5 ವರ್ಷ ಇದರಲ್ಲಿ ವಿಷ ಉಂಟಾ, ಇದು ತಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ತದಾ ಅಂದ್ರೆ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಕಂಡಕ್ಟ್ 5-year ಟಾಕ್ಸಿಕಾಲಜಿ ಸ್ಟಡಿ ಆನ್ ಸ್ಪಿರುಲಿನಾ ಅಂಡ್ ಫೌಂಡ್ ಇಟ್ ಟು ಬಿ ಕಂಪ್ಲೀಟ್ಲಿ ನಾನ್ ಟಾಕ್ಸಿಕ್. ಈವನ್ ನಿಮಗೆ ಡಿಎಕ್ಸನ್ ಸ್ಪಿರುಲಿನಾ ನಾನು ಹೇಳುದು, ಬೇರೆ ಸ್ಪಿರುಲಿನಾ ನಾನು ಮಾತಾಡೋದಿಲ್ಲ. ಡಿಎಕ್ಸನ್ ಸ್ಪಿರುಲಿನಾ ಈವನ್ ಕಿಡ್ನಿ ಪೇಷಂಟ್ಗೆ ನೀವು ಕೊಡ್ಬೋದು ಹೇಳ್ತಾರೆ. ಆದ್ರೆ ಡಾಕ್ಟರ್ ಏನ್ ಹೇಳ್ತಾರೆ, ಪ್ರೋಟೀನ್, ಡೋಂಟ್ ಟೇಕ್ ಪ್ರೋಟೀನ್ ಅಂತಾರೆ. ಬಟ್ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದನ್ನ ನೀವು ಕರೆಕ್ಟ್ ಇಟ್ಕೊಳ್ಳಿ. ಇದನ್ನ ಯಾಕೆ ನೀವು ಕಿಡ್ನಿ ಪೇಷಂಟ್ಗೆ ಕೊಡ್ಬೋದು ಅಂದ್ರೆ, ಡಿಎಕ್ಸನ್ ಸ್ಪಿರುಲಿನಾ ಈಸ್ ಆಲ್ಸೋ ದ ಓನ್ಲಿ ನಾನ್ ಮ್ಯೂಕಸ್ ಫಾರ್ಮಿಂಗ್ ಅಂಡ್ ನಾನ್ ಆಸಿಡ್ ಫಾರ್ಮಿಂಗ್ ಪ್ರೋಟೀನ್. ಇದರಲ್ಲಿರುವ ಪ್ರೋಟೀನ್ ನಾನ್ ಮ್ಯೂಕಸ್ ಫಾರ್ಮಿಂಗ್ ಅಂಡ್ ನಾನ್ ಆಸಿಡ್ ಫಾರ್ಮಿಂಗ್. ಯಾರು ಹೇಳಿದ್ದು? ಯುನೈಟೆಡ್ ನೇಷನ್ಸ್ ಹ್ಯಾಸ್ ಕಂಡಕ್ಟೆಡ್ ಟಾಕ್ಸಿಸಿಟಿ ಕಂಡಕ್ಟ್ ಮಾಡಿದಾಗ ಪ್ರೋಟೀನ್ ಆಕ್ಚುಲಿ ನಿಮಗೆ ಓವರ್ ಪ್ರೋಟೀನ್ ಈಸ್ ಡೇಂಜರಸ್. ಯಾವ್ದು ಪ್ರೋಟೀನ್? ಕೆಮಿಕಲ್ ಪ್ರೋಟೀನ್, ಸಿಂಥೆಟಿಕ್ ಪ್ರೋಟೀನ್ ಡೇಂಜರ್. ಬಟ್ ಇಟ್ ಈಸ್ ಎ ನಾನ್ ಮ್ಯೂಕಸ್ ಫಾರ್ಮಿಂಗ್ ಅಂಡ್ ನಾನ್ ಆಸಿಡ್ ಫಾರ್ಮಿಂಗ್ ಇರೋದ್ರಿಂದ ದಿಸ್ ಯು ಕ್ಯಾನ್ ಗಿವ್ ಟು ಎನಿಬಡಿ. ಎಷ್ಟೇ ಪ್ರೋಟೀನ್ ಇದ್ರೂ ಅದು ಡೈಜೆಸ್ಟ್ ಆಗ್ತದೆ, ಬಾಡಿಗೆ ಎಷ್ಟು ಬೇಕೋ ಅದು ತಗೊಳ್ಳು, ಉಳಿದದ್ದು ಹೊರಗೆ ಹೋಗ್ತದೆ. ದಟ್ ಈಸ್ ಕಾಲ್ಡ್ ದ ಸ್ಪೆಷಾಲಿಟಿ ಆಫ್ ಡಿಎಕ್ಸನ್ ಸ್ಪಿರುಲಿನಾ. ತುಂಬಾ ಜನ ನಮ್ಗೆ ಇಲ್ಲಿ ಲೀಡರ್ಸ್ ಅವರು ಪಾಂಡಿಚೇರಿ ಫ್ಯಾಕ್ಟ್ರಿಗೆ ಹೋಗಿ ನೋಡಿರ್ಬೋದು ಯಾವ ರೀತಿ ಸ್ಪಿರುಲಿನಾ ಆರ್ಗ್ಯಾನಿಕ್ಸ್ ಆಗಿ ತಯಾರು ಮಾಡ್ತದೆ ಡಿಎಕ್ಸನ್ ಅಂತ. ಸೊ ನೆಕ್ಸ್ಟ್ ನಾಸಕ್ಕೆ ಹೋಗೋಣ. ನಾಸಾ ಯಾಕೆ ಸ್ಪಿರುಲಿನಾವನ್ನು ಕೊಂಡೋಗ್ತಾರೆ? ನಾಸಕ್ಕೆ ಅವರಿಗೆ ಫುಡ್ ಬೇಕಲ್ಲ. ಅವ್ರು ಎಷ್ಟು ದಿವಸ, 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, ಅಥವಾ 6 ತಿಂಗಳಿರ್ಬೋದು. ಆದ ನಾಸಕ್ಕೆ ಲಾರಿ ಲೋಡ್ ಇದು ವೆಜಿಟೇಬಲ್, ತರಕಾರಿ, ಹಣ್ಣು, ಹಂಪಲು, ದವಸ ಧಾನ್ಯ ತೊಗೊಳ್ಳಿಕ್ಕೆ ಆಗ್ತದ? ಆಗೋದಿಲ್ಲ. ಏನ್ ಮಾಡಿದ್ರು ಅದಕ್ಕೆ? ನೋಡಿ ಅವ್ರು ಏನ್ ಮಾಡಿದ್ರು. ಸೈಂಟಿಸ್ಟ್ ಫ್ರಮ್ ನಾಸಾ. ನಾಸಾ ಅಂದ್ರೆ ಏನು? ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಅದಕ್ಕೆ ನಾಸಾ ಅಂತ ಕರೀತಾರೆ. ಸೊ ಇದು ಆಫೀಸ್ ಅಮೆರಿಕದಲ್ಲಿದೆ. ನಾಸಾ ಹೋಗ್ತದೆ ಮೇಲ್ಗಡೆ ಎಲ್ಲ ನಿಮ್ಗೆ ಈ ರಾಕೆಟ್ಸ್ಗಳನ್ನ ಮತ್ತೆ ಸ್ಪುಟ್ನಿಕ್ಗಳನ್ನ ಎಲ್ಲ ಬಿಡ್ತಾರೆ ನೋಡಿ. 1, 2, 3, 4 ಎಲ್ಲ, ಅದೆಲ್ಲ ಅವರ ಸ್ಟಡಿ. Scientists from NASA tested and found that 1 kg spirulina is nutritionally equal to 1000 kgs of assorted vegetable and fruit. 1000 kg, 1 ಟನ್, ಅದು 1 kgಗೆ ಸಮ ಅಂತ. ಎಲ್ಲಿಯ 1000 kg, 1 kg ಅಷ್ಟಕ್ಕೆ ಈಕ್ವಲೆಂಟ್ ಅಂತ ಹೇಳಿದ್ರೆ, ನೀವು ಅವರು 1000 kg ತಗೊಳ್ಳೋ ಬದಲು 1 kg ತಗೊಂಡು ಹೋಗ್ಬಿಡ್ತಾರೆ. ದಟ್ಸ್ ವೆರಿ ಸಿಂಪಲ್. 1000 kg ತಿನ್ನೋದು ಒಂದೇ, ನಾವು 1 kg ತಿನ್ನೋದು ಒಂದೇ. ದಟ್ ಈಸ್ ದಟ್ ಮಚ್ ಡಿಫರೆಂಟ್. ಅದು ಈವನ್ ವೆಯ್ಟ್ ಅಲ್ಲಿ ಇರ್ಬೋದು, ನ್ಯೂಟ್ರಿಷನ್ ಅಲ್ಲಿ ಇರ್ಬೋದು, ಅಥವಾ ಅದರ್ ಫ್ಯಾಕ್ಟರ್ಸ್ ಅಲ್ಲಿ ಇರ್ಬೋದು. ಓಕೆ ನೋಡಿ, ಇದು ನಾಸಾದು. ಸೊ ಇವರೆಲ್ಲ ವಿಜ್ಞಾನಿಗಳು ಅವರ ರಿಸರ್ಚ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೋಗ್ಬೇಕಾಗ್ತದೆ. ಬಟ್ ಎಷ್ಟು ದಿನ ಅಲ್ಲಿ ಉಳಿಬೇಕಾಗ್ತದೆ, ರಿಸರ್ಚ್ ಆಗೋ ತನಕ, ಅಷ್ಟು ತನಕ ಅವ್ರಿಗೆ ಊಟ ಯಾವುದು? ಸ್ಪಿರುಲಿನಾ ತಗೊಳ್ತಾರೆ. ಸೊ ನಾಸಾದವ್ರು, ಯಾಕಂತ ಹೇಳಿದ್ರೆ ಅವರು ಸ್ಪೇಸ್ ಅಲ್ಲಿ ಇರ್ತಾರೆ, ಅವರಿಗೆ ಫುಡ್ ಬೇಕೇ ಬೇಕು. ಅವಾಗ ಏನ್ ಮಾಡ್ತಾರೆ? ಸ್ಪಿರುಲಿನಾವನ್ನು ತಿಂತಾರೆ ಆರಾಮ್ಸೆ. ದಟ್ಟು ಡಿಎಕ್ಸನ್ ಸ್ಪಿರುಲಿನಾ ಕೊಟ್ರೆ ಇನ್ನೂ ಒಳ್ಳೇದಂತ. ಸೊ ನೆಕ್ಸ್ಟ್, ಇಟ್ ಈಸ್ ದ ಓನ್ಲಿ ಫುಡ್ ಸೋರ್ಸ್ ಎಕ್ಸೆಪ್ಟ್ ಫ್ರಮ್ ಮದರ್ಸ್ ಮಿಲ್ಕ್. ನೋಟ್ ಮಾಡ್ಕೊಳ್ಳಿ, ತಾಯಿಯ ಹಾಲು ಶ್ರೇಷ್ಠವಾದ ಹಾಲು. ಅದಕ್ಕೆ ನೆಕ್ಸ್ಟ್ ಇರೋದೇ ನಿಮ್ಗೆ ಯಾವುದಂದ್ರೆ ಸ್ಪಿರುಲಿನಾ ಅಂತ ನೋಡಿ. ಕಂಟೈನಿಂಗ್ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್. ನಮ್ಗೆ ಅಗತ್ಯ ಬೇಕು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್. GLA, ಗ್ಯಾನೋಲಿನಿಕ್ ಆಸಿಡ್, that helps regulate the entire ಹಾರ್ಮೋನ್ ಸಿಸ್ಟಮ್. ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ಗಳು ಬೇರೆ ಬೇರೆ ಇದೆ. ಥೈರಾಯ್ಡ್ ಇಸ್ ಅನ್ ಹಾರ್ಮೋನ್, ಪಿಟ್ಯುಟರಿ ಇಸ್ ಎ ಹಾರ್ಮೋನ್, ಅಥವಾ ಲೇಡೀಸ್ ಮೆನ್ಸಸ್ ಅದರಿಂದ ಹಾರ್ಮೋನ್, ಅಥವಾ ಇನ್ಸುಲಿನ್ ಇಸ್ ಎ ಹಾರ್ಮೋನ್. ಇದನ್ನ ನಿಮ್ಗೆ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದರಲ್ಲಿರುವ ಒಂದು GLA ಅಂತ ಅಂಶ ಇದೆ. ಅದೆಲ್ಲಿರ್ತದೆ? ತಾಯಿಯ ಹಾಲಲ್ಲಿ ಇರ್ತದೆ. ಅದು ಬಿಟ್ರೆ ಎಷ್ಟೋ ಮಕ್ಕಳಿಗೆ ತಾಯಿಯ ಹಾಲು ಸಿಗುವುದಿಲ್ಲ. ಬೇರೆ ಬೇರೆ ರೀಸನ್ ಇರ್ಬೋದು, ಅದಕ್ಕೆ ಬೇರೆ ಬೇರೆ ರೀಸನ್ ಇರ್ಬೋದು. ಬಟ್ ಅವರಿಗೆ ಅಂತ ಮಕ್ಕಳಿಗೆ ನೀವು ಸ್ಪಿರುಲಿನಾ ಕೊಟ್ಟಿದ್ದೆ ಆದ್ರೆ ನಿಮ್ಮಷ್ಟು ಪುಣ್ಯವಂತರು ಯಾರಿಲ್ಲ ಅಂತ ಹೇಳ್ಬೋದು.
ಯಾಕೆಂದ್ರೆ ಆ ಮಗುಗೆ ಏನ್ ಬೇಕು ನ್ಯೂಟ್ರಿಷನ್ ಅದು ಈ ಸ್ಪೂರ್ಣದಲ್ಲಿ ಸಿಕ್ಬಿಡ್ತದೆ. ಸೊ ಸ್ಟ್ರೈಟ್ ಅವೇ ನಾವು ನೇಚರ್ಗೆ ಹೋಗೋಣ. ಲೈವ್ಲಿಹುಡ್ ಈಸ್ ದರ್ ಆನ್ ದಿಸ್ ಪ್ಲಾಂಟೆಡ್. ನಮ್ಗೆ ಲೈವ್ಲಿಹುಡ್ ಅಂದ್ರೆ ಎಲ್ಲ ತಿನ್ಲಿಕ್ಕೆ ಬೇಕೇ ಬೇಕು ಅರ್ತ್, ಬಿಕಾಸ್ ಆಫ್ ದ ಎಕ್ಸಿಸ್ಟಿಂಗ್ ಆಫ್ ಏನು ಎಕ್ಸಿಸ್ಟೆನ್ಸ್ ಆಫ್ ವಾಟ್ ನೋಡಿ ಸ್ಪಿರುಲಿನ. ಇವತ್ತೇನಾದ್ರೂ ಪ್ಲಾಂಟ್ ಅಲ್ಲಿ ನಿಮ್ಗೆ ಒಳ್ಳೆಯ ಆಹಾರ ಬೇಕು, ಲೈವ್ಲಿಹುಡ್ ಈಸ್ ದರ್ ಆನ್ ದಿಸ್ ಪ್ಲಾಂಟ್ ಅರ್ತ್ ಬಿಕಾಸ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ಸ್ಪಿರುಲಿನಾ. ಸ್ಪಿರುಲಿನಾದಲ್ಲಿ ನಾಟ್ ಓನ್ಲಿ ದಾಟ್, ಸ್ಪಿರುಲಿನಾ ನಿಮ್ಗೆ ಇನ್ನೂ ನಿಮ್ಗೆ ಒಳಗಡೆ ತುಂಬಾ ನೀವು ಮೇಲ್ಗಡೆ ಮಾತ್ರ ನೀವು ಸ್ಟಡಿ ಮಾಡಿದ್ರಿ. ಯಾಕೆಂದ್ರೆ ಭೂಮಿ ಹುಟ್ಟಬೇಕಾದ್ರೆ ಸ್ಪಿರುಲಿನಾ ಹುಟ್ಕೊಬಿಟ್ಟಿದೆ ಅಂತ ಹೇಳ್ತಾರೆ. ಹೇಗೆ ಹುಟ್ಟಿರ್ಬೋದು, ಯಾವ ರೀತಿ ಆಗಿರ್ಬೋದು, ಭಗವಂತ ಹೇಗೆ ಅದನ್ನ ಕ್ರಿಯೇಟ್ ಮಾಡಿದ್ದಾನೆ. ಸೊ ಅದು ಇನ್ನೊಂದು ಸಬ್ಜೆಕ್ಟ್, ಅದಕ್ಕೆ ಇನ್ನೊಂದು ದಿವಸ ನೋಡೋಣ. ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಸ್ಪಿರುಲಿನಾ? ನಮ್ಮ ಡಾಕ್ಟರ್ ಲಿಮ್ ಏನ್ ಹೇಳ್ತಾರೆ, ಅವ್ರ ರಿಸರ್ಚರ್ ಏನ್ ಹೇಳ್ತಾರೆ, ಯಾಕೆ ಅವರು ಸ್ಪಿರುಲಿನಾವನ್ನು ತಯಾರು ಮಾಡಿದ್ದಾರೆ, ಯಾಕೆ ಅದರ ಬಗ್ಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ, ಮತ್ತೆ ಅವರು ಸ್ಪಿರುಲಿನಾವನ್ನು ಯಾಕೆ ಮಕ್ಕಳಿಗೆ ಫ್ರೀ ಕೊಡ್ತಾರೆ. ಅವರೊಂದು ಪ್ರೋಗ್ರಾಮ್ ಇದೆ, $1 child $1, ODOC ಪ್ರೋಗ್ರಾಮ್ ಗೊತ್ತಾ, $1 1 child. ನೀವೇನಾದ್ರೂ $1 ಕೊಟ್ರೆ ಅದಕ್ಕೆ $1 ಕಂಪನಿ ಹಾಕಿ ಆ ಮಕ್ಕಳಿಗೆ ಅವ್ರು ಗಿಫ್ಟ್ ಕೊಡ್ತಾರೆ. ODOC ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಕರ್ನಾಟಕದಲ್ಲೂ ಇನ್ಚಾರ್ಜ್ ಇದ್ದಾರೆ, ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಾವು ಸೈಂಟಿಫಿಕಲಿ ನೋಡೋಣ ಹೇಗೆ ಇದು ವರ್ಕ್ ಆಗ್ತದೆ. ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ಸೈಕೋಸಿನಾನ್ ಯಾವ ರೀತಿ ಇದರಲ್ಲಿ ಆ ಬ್ಲೂ ಕಲರ್ ಕಾಣ್ತದೆ. ಇದರಲ್ಲಿ ಬ್ಲೂ ಅಂಡ್ ಗ್ರೀನ್ ಇದೆ, 2 ಕಲರ್ ಇದೆ ಸ್ಪಿರುಲಿನಾದಲ್ಲಿ. ಯಾಕೆಂದ್ರೆ ಅದರಲ್ಲಿ ಸೈಕೋಸಿನಾನ್ ಎಂಬ ಒಂದು ಅಂಶ ಇದೆ. ದಟ್ ಈಸ್ ಅದೇ ನಿಮ್ಗೆ ಬ್ಲೂ ಕಾಣೋದು. ಅದು ಬ್ಲೂ ಕಾಣ್ಲಿಕ್ಕೆ ಕಾರಣನೇ ಆ ಸೋರ್ಸ್ ಹೇಳ್ತದೆ, ಅದರಲ್ಲಿ ಸೈಕೋಸಿನಾನ್ ಜಾಸ್ತಿ ಇರುವುದರಿಂದ ಅದು ನಮಗೆ ಬ್ಲೂ ಕಾಣ್ತದೆ. ಈ ಸೈಕೋಸಿನಾನ್ ಯಾಕೆ ಎಲ್ಲಿ ಕೆಲಸ ಮಾಡ್ತದೆ, ಎಲ್ಲಿ ವರ್ಕ್ ಆಗ್ತದೆ? ಗಿವ್ ದ ಸ್ಪಿರುಲಿನಾ ಇಟ್ಸ್ ಬ್ಲೂ ಕಲರ್, ಬಟ್ ಏನ್ ಮಾಡ್ತದೆ ಅದು? ದಟ್ ಈಸ್ ಸಪೋರ್ಟ್ ದ ಲಿವರ್ ಅಂಡ್ ಕಿಡ್ನಿ ಫಂಕ್ಷನ್. ನಮ್ಮ ಲಿವರ್ ಮತ್ತೆ ಕಿಡ್ನಿ ಎರಡು ಹೊಟ್ಟೆ ಒಳಗಡೆ ಇದೆ ಅಂತ ಗೊತ್ತಿದೆ. ಎಷ್ಟೋ ಜನ ಈ ಪಿಕ್ಚರ್ ನೋಡಿರ್ಬೋದು, ಒಳಗಡೆ 100% ಇದೆ. ಅದು ಏನ್ ಮಾಡ್ತದೆ, ಅವು 2 ಕೆಲಸ ಏನ್ ಮಾಡ್ತದೆ? ಅದು ನಮ್ಮ ಡಿಟಾಕ್ಸಿಫಿಕೇಶನ್, ಕೀ ಟು ಡಿಟಾಕ್ಸಿಫೈನ್ ದ ಟಾಕ್ಸಿನ್. ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಊಟದಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಚಟದಲ್ಲಿ ಹೋಗ್ತಾ ಇರ್ತದೆ. ಈವನ್ ನಿಮ್ಮ ಯೋಚನೆ ಮಾಡೋದ್ರಲ್ಲಿ ಟಾಕ್ಸಿನ್ಸ್ ಆಗ್ತದೆ, ಗೊತ್ತುಂಟ ನಿಮ್ಗೆ? ನೀವೇನಾದ್ರೂ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಅದೇ ತರ ಟಾಕ್ಸಿನ್ಸ್ ಬಾಡಿಯಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಸೊ ಬಟ್ ಲಿವರ್, ನಾಟ್ ಕಿಡ್ನಿ, ಲಿವರ್ ಅಂತ ಟಾಕ್ಸಿನ್ ಅನ್ನು ತೆಗೆದು ಬಿಡ್ತದಂತ. ಸೊ ಅದು ಕರೆಕ್ಟ್ ಇರ್ಬೇಕು. ಸೊ ಸಪೋರ್ಟ್ ದ ಲಿವರ್ ಅಂಡ್ ಕಿಡ್ನಿ ಫಂಕ್ಷನ್ಗೆ ಈ ಸೈಕೋಸಿನಾನಿಯನ್ ಈ ಅಂಶ ಇದೆಯಲ್ಲ, ಅದು ಹೆಲ್ಪ್ ಮಾಡ್ತದೆ. ಅದು ನಮ್ಮ ಸ್ಪೂನ್ DXN ಸ್ಪೂನ್ನಲ್ಲಿ ಸಫಿಷಿಯಂಟ್ ಆಗಿದೆ. ಅದಕ್ಕೋಸ್ಕರ ಇದರ ಕಲರ್ ಬ್ಲೂ ಅಂಡ್ ಗ್ರೀನ್. ಒಂದು ಗ್ಲಾಸಲ್ಲಿ ಇದು ಹಾಕಿ ನೋಡಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಸ್ಪೂನ್ ಓಪನ್ ಮಾಡಿ 1-2 ಕ್ಯಾಪ್ಸೂಲ್ ಅನ್ನ ಗ್ಲಾಸಲ್ಲಿ ಹಾಕಿ ಆಮೇಲೆ ನೋಡಿ ಜನರಿಗೆ, ಇದು ಒರಿಜಿನಲ್ ಕಲರ್, ಯಾರು ಕಲರ್ ಮಾಡಿರೋದಲ್ಲ, ಭಗವಂತ ಕೊಟ್ಟ ಕಲರ್ ಇದು. ಇದು ನಿಮ್ಮ ಬಾಡಿ ಒಳಗೆ ಹೋದ್ರೆ ನಿಮ್ಮ ಲಿವರ್ ಮತ್ತೆ ಕಿಡ್ನಿಯನ್ನ ಇದು ಪರ್ಫೆಕ್ಟ್ ಮಾಡ್ತದೆ. ಕೀ ಟು ಡಿಟಾಕ್ಸಿಫೈ, ಕ್ಲೀನಿಂಗ್ ಮಾಡ್ಬಿಡ್ತದೆ. ನೆಕ್ಸ್ಟ್ ಇಸ್ ದ ಕ್ಲೋರೋಫಿಲ್. ಕ್ಲೋರೋಫಿಲ್ ಕನ್ನಡದಲ್ಲಿ ಪತ್ರ ಹರಿತ್ತು ಹೇಳ್ತಾರೆ, ಪತ್ರ ಹರಿತ್ತು. ಸೊ ಕ್ಲೋರೋಫಿಲ್ ಇಸ್ 100% ನಮಗೆ ಬೇಕೇ ಬೇಕಾಗ್ತದೆ. ಕ್ಲೋರೋಫಿಲ್ ಇಲ್ಲ ಅಂದ್ರೆ ನಾವಿಲ್ಲ ಅಂತ. ಪತ್ರ ಹರಿತ್ತು ನಮಗೆ ಬೇಕೇ ಬೇಕು. ನಾವು ಹೇಳ್ತೀವಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ. ನಮ್ಮ ಇವ್ರಿಗೆ ಗೊತ್ತಿರುವ ಅನಂತ್ ಶೆಟ್ಟಿ ಅವರಿಗೆ ಗೊತ್ತಿರ್ಬೋದು. ಅವರು ಯಾಕಂದ್ರೆ ಟೀಚರ್ ಇದ್ದಾರೆ, ಯಾವ ರೀತಿ ಇದು ಸಸ್ಯಗಳು ಆಹಾರಗಳನ್ನ ತಯಾರು ಮಾಡ್ತದೆ. ಸೊ ಈ ಕ್ಲೋರೋಫಿಲ್ ಇದೆಯಲ್ಲ, ಇಟ್ಸ್ ಎ ಗ್ರೀನ್. ಕ್ಲೋರೋಫಿಲ್ ಏನ್ ಬೆನಿಫಿಟ್ ಇದೆ, ಯಾರಿಗೆಲ್ಲ ಬೆನಿಫಿಟ್ ಎಷ್ಟಿದೆ, ಇದರ ಮಾಲಿಕ್ಯೂಲ್ ಏನು ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಅಗತ್ಯ ಇಲ್ಲ, ಬಟ್ ಇಟ್ ಕಂಟೆಂಟ್ಸ್ ಕ್ಲೋರೋಫಿಲ್ ಅಷ್ಟೇ. ಈಗ ನಿಮ್ಗೆ ಗ್ಲಾಸಲ್ಲಿ ಹಾಕಿಟ್ಟಿದಾರಲ್ಲ, ಇದರಲ್ಲಿ ನಿಮ್ಗೆ ಹೈಯೆಸ್ಟ್ ಕ್ಲೋರೋಫಿಲ್ ಇದೆ. ಅದರ ಬೆನಿಫಿಟ್ ಏನಿದೆ ನೋಡಿ. Chlorophyll, it is one of the nature's richest source of important nutrients, where its rich green pigment is vital for the body's rapid assimilation of amino acid. ನಮ್ಮ ದೇಹಕ್ಕೆ ನಮಗೆ there are 22 amino acids as I think. ಇದರಲ್ಲಿ ನಿಮಗೆ 18 to 19 amino acids ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಕೆಲವರು 22 ಇದೆ ಹೇಳ್ತಾರೆ, ಬಟ್ ಕೆಲವರು ನಮಗೆ ಎಕ್ಸಾಕ್ಟ್ ನಮಗೆ, ಯಾಕಂದ್ರೆ ನಾವು ರಿಸರ್ಚ್ ಮಾಡಲಿಲ್ಲ, ರಿಸರ್ಚ್ ಮಾಡಿದವ್ರು ಹೇಳ್ತಾರೆ ಇದರಲ್ಲಿ 18-19 ಅಮಿನೋ ಆಸಿಡ್ಸ್ ಇದರಲ್ಲಿ ಇದೆ.
ಅದೇನ್ ಮಾಡ್ತದೆ ಅಂಡ್ ಫಾರ್ ದ ಸಿಂಥಸಿಸ್ ಆಫ್ ಎನ್ಸೈಮ್ಸ್ ವಿಚ್ ಈಸ್ ಫೌಂಡ್ ರಿಚ್ ಇನ್ ಏನು ಸ್ಪಿರುಲಿನಾ. ಎಸ್, ಡೆಫಿನೆಟ್ಲಿ. ಸೊ ಅದರಿಂದ ನಮ್ಮ ಸ್ಪಿರುಲಿನಲ್ಲಿ ಈ ಕ್ಲೋರೋಫಿಲ್ ಅಂಶ ಇರುವುದರಿಂದ ನಮಗೆ ಏನು ಅಮಿನೋ ಆಸಿಡ್ಸ್ ಬಾಡಿಗೆ ಬೇಕು ಅದು ಇದು ಸಪೋರ್ಟ್ ಮಾಡ್ತದೆ. ಅದು ಇರುವುದರಿಂದ ಎನ್ಸೈಮ್ಸ್ ಎಲ್ಲ ಎನ್ಸೈಮ್ಸ್ನ ಉತ್ಪತ್ತಿ ಮಾಡಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡ್ತದೆ. ಅದು ಈ ಡಿಎಕ್ಸನ್ ಸ್ಪಿರುಲ್ನ ನೀವು ತಗೊಳ್ಳೋದ್ರಿಂದ ನಿಮಗೆ ಅದು ವರ್ಕ್ ಆಗ್ತದೆ. ಡಿಎಕ್ಸನ್ ಸ್ಪಿರುಲ್ನ ಅದಕ್ಕೆ ನಿಮ್ಗೆ ಆಲ್ಟರ್ನೇಟಿವ್ ಇಲ್ಲ, ಯಾಕಂದ್ರೆ 100% ಆರ್ಗ್ಯಾನಿಕ್. ಸೊ ನೆಕ್ಸ್ಟ್ ಕ್ಲೋರೋಫಿಲ್ ವಿಚ್ ಗಿವ್ಸ್ ದೀಸ್ ಪ್ರಾಡಕ್ಟ್ಸ್ ದ್ಯಾಟ್ ಡಾರ್ಕ್ ರಿಚ್ ಗ್ರೀನ್ ಕಲರ್. ಈ ಕ್ಲೋರೋಫಿಲ್ ಇರುವುದರಿಂದ ನಿಮಗೆ ಅದು ಆ ಕಲರ್ ಬರ್ಲಿಕ್ಕೆ ಕಾರಣ. ಡಾರ್ಕ್ ರಿಚ್ ಅಂದ್ರೆ ನಿಮಗೆ ಅಷ್ಟು ಡಾರ್ಕ್ ಆಗಿರ್ತದೆ. ದಿಸ್ ಇಸ್ ದ ಪ್ರೊಡ್ಯೂಸರ್ ಅಲಾಂಗ್ ವಿತ್ ಸನ್ಲೈಟ್ ಆಫ್ ದ ಪ್ರೋಸೆಸ್. ಸೊ ಇದು ಹೇಗೆ ಪ್ರೊಡ್ಯೂಸ್ ಆಗ್ತದೆ? ಯಾಕಂದ್ರೆ ನಿಮಗೆ ಜಸ್ಟ್ ಲೈಕ್ ಸಸ್ಯಗಳು, ಯಾಕಂದ್ರೆ ಸನ್ಲೈಟ್ ಬೇಕೇ ಬೇಕು. ಸೊ ಸನ್ಲೈಟ್ ತಗೊಂಡಿದ್ದು ಫೋಟೋಸಿಂಥಸಿಸ್, ಅದೇ ಹೇಳಿಲ್ಲ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ಬೈ ವಿಚ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆಲ್ ಲೈಫ್ ಆನ್ ಅರ್ತ್. ಸೊ ಅದು ಆ ಕ್ರಿಯೆ ನಡೆಯೋದ್ರಿಂದನೇ ಈ ಪ್ರಪಂಚ ಇವತ್ತು ಇದೆ ಅಂತ ಹೇಳ್ಬೋದು. ಸೊ ಅದರಿಂದ ಸ್ಪಿರುಲಿನಾ ನಿಮಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದು ನಮಗೆ ಹೆಲ್ಪ್ ಮಾಡ್ತದೆ ಬದುಕಲಿಕ್ಕೆ ಮತ್ತೆ ಉಸಿರಾಟ. ಬದುಕಬೇಕಲ್ಲ, ಲೈಫ್ಸ್ ಜೀವನಕ್ಕೆ. ಆಮೇಲೆ ನಾವು ಉಸಿರಾಡಬೇಕು ಅಂತ ಹೇಳಿದ್ರೆ ದಿಸ್ ಫೋಟೋಸಿಂಥಸಿಸ್ ವೆಸ್ಟ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಕಾರಣ ನಿಮಗೆ ಕ್ಲೋರೋಫಿಲ್ ನಮ್ಮ ಸ್ಪಿರುಲಿನಲ್ಲಿ ಸಫಿಷಿಯೆಂಟ್ ಇದೆ. ಸೊ ಅದಕ್ಕೋಸ್ಕರ ಆ ಕಲರ್ ಕಾಣ್ತಾ ಇದೆ, ಅದನ್ನ ನಾವು ತಗೊಳ್ಳೋದ್ರಿಂದ ನಮಗೆ ಹೆಲ್ಪ್ ಆಗ್ತದೆ. ಇನ್ನು ನೆಕ್ಸ್ಟ್ ಮುಂದುವರೆದ್ರೆ, ಇಟ್ ಈಸ್ ಆಫನ್ ರೆಫರ್ಡ್ ಟು ಆಸ್ ದ ಬ್ಲಡ್ ಆಫ್ ಪ್ಲಾಂಟ್ಸ್. ಇದನ್ನ ನಮಗೆ ಬ್ಲಡ್ ಇದೆ ನಮ್ಮ ಒಳಗಡೆ ಕೆಂಪು ಕಲರ್, ಅದೇ ತರ ಬ್ಲಡ್ ಆಫ್ ಪ್ಲಾಂಟ್ಸ್ ಯಾವುದಂದ್ರೆ ಕ್ಲೋರೋಫಿಲ್. ಸೊ ಅದು ಸ್ಪಿರುಲಿನಲ್ಲಿ ಸಫಿಷಿಯೆಂಟ್ ಇರೋದ್ರಿಂದ ಅದನ್ನ ತಗೊಳ್ಳೋದ್ರಿಂದ ನಮಗೆ ಅದು ಹೆಲ್ಪ್ ಆಗ್ತದೆ. ಅದರಿಂದ ನಮ್ಮ ಏನು ಎನ್ಸೈಮ್ಸ್ಗಳು, ಎಲ್ಲ ಎನ್ಸೈಮ್ಸ್ಗಳು ಅದು ಕಂಪ್ಲೀಟ್ ಆಗಿ ವರ್ಕ್ ಆಗ್ತದೆ ಅಂತ ಹೇಳ್ಬೋದು. ಅದಕ್ಕೆ ಈ ನಮ್ಮ ಸ್ಪಿರುಲಿನ ನಾವು ತಗೊಳ್ಳೋದ್ರಿಂದ ಅದು ನಮಗೆ ಹೆಲ್ಪ್ ಆಗ್ತದೆ. ಇಟ್ ಈಸ್ ಆಲ್ಮೋಸ್ಟ್ ಐಡೆಂಟಿಕಲ್ ಟು ಅನದರ್ ಕಾಂಪ್ಲೆಕ್ಸ್ ಆ್ಯಂಡ್ ಮಾಲಿಕ್ಯೂಲ್ ಟೋಟಲಿ ಎಸೆನ್ಷಿಯಲ್ ಟು ಹೈಯರ್ ಲೈಫ್ ಫಾರ್ಮ್ಸ್, ಹಿಮೋಗ್ಲೋಬಿನ್. ಸೊ ಎಷ್ಟು ಜನರಿಗೆ ಹಿಮೋಗ್ಲೋಬಿನ್ ಕೊರತೆ ಇದೆ, ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದೆ. ಯಾವಾಗ ಹಿಮೋಗ್ಲೋಬಿನ್ ಕೊರತೆ ಆಗ್ತದೆ, ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಆಗ್ತದೆ ಅಂದರೆ ಬಾಡಿಯಲ್ಲಿ ನಿಮಗೆ ಪ್ರಾಬ್ಲಮ್ ಆದಾಗ ನಿಮಗೆ ಕೆಲವು ಟೈಮ್ ಗೊತ್ತಾಗ್ತದೆ, ಕೆಲವು ಟೈಮ್ ಗೊತ್ತಾಗೋದಿಲ್ಲ. ಸೊ ಬ್ಲೀಡಿಂಗ್ ಆಯ್ತು ಅಂತ ಗೊತ್ತಾಗ್ತದೆ ನಿಮಗೆ, ಬ್ಲೀಡಿಂಗ್ ಆಗ್ತಾ ಇದೆ, ನಿಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕೊರತೆ ಆಯ್ತು ಅಂದರೆ ಆಟೋಮೆಟಿಕ್ ಬ್ಲಡ್ ಹೋಗ್ಬಿಟ್ಟಿದೆ, ನಿಮಗೆ ಬೇಕೇ ಬೇಕು ಅಂತ. ಆದರೆ ಕೆಲವು ಟೈಮ್ ನಿಮಗೆ ಗೊತ್ತಾಗದೇ ಹಿಮೋಗ್ಲೋಬಿನ್ ಡೌನ್ ಆಗ್ತಾ ಹೋಗ್ತಾ ಇದೆ. ಇಟ್ ಈಸ್ ವೆರಿ ಡೇಂಜರಸ್ ಒನ್. ಇಟ್ಸ್ ಡೇಂಜರ್, ಯಾಕಂದ್ರೆ ಬಾಡಿಯೇ ನಿಮ್ಮನ್ನ ತಿಂತಾ ಇದೆ ಅಂತ ಅರ್ಥ. ಯಾಕಂದ್ರೆ ಎಲ್ಲೂ ಬ್ಲಡ್ ಹೋಗ್ತಾ ಇಲ್ಲ, ಬಾಡಿ ಇಟ್ ಸೆಲ್ಫ್ ಈಟಿಂಗ್ ಯುವರ್ ಹಿಮೋಗ್ಲೋಬಿನ್. ಅವಾಗ ಏನಾಗ್ತದೆ, ನೀವು ತಿಂದಿದ್ದ ಆಹಾರ ನಿಮ್ಮ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಕೈಗೆ, ಕಾಲಿಗೆ ಬರುವುದಿಲ್ಲ, ಯಾಕಂದ್ರೆ ಬ್ಲಡ್ಡೇ ಇಲ್ಲ. ಸೊ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ತುಂಬಾ ಕಮ್ಮಿ ಬಂದ್ಬಿಡುತ್ತೆ. ಪಾಯಿಂಟ್ ನಿಮಗೆ 3, 4, 5ಕ್ಕೆ ಬಂದ್ಬಿಡ್ತು, 6ಕ್ಕೆ ಬಂದ್ಬಿಟ್ರೆ ನೀವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಏನಾದರೂ 7, 8 ಇದ್ರೆ ಅಟ್ಲೀಸ್ಟ್ ವರ್ಕ್ ಆಗ್ತದೆ. ಸೊ ಆದ್ರಿಂದ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟು ಈಟ್ ಸ್ಪಿರುಲಿನಾ ಟು ಮೇಂಟೈನ್ ದ ಹಿಮೋಗ್ಲೋಬಿನ್ ಲೆವೆಲ್ ಇನ್ ಯುವರ್ ಬಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಇವತ್ತಿಂದಾನೇ ನೀವು ಕಂಪಲ್ಸರಿ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ನೇಬರ್ಸು ಕೂತ್ಕೊಂಡು ಮಾತಾಡಿ, ಅವರಿಗೆ ಡೀಟೇಲ್ ಕೊಡಿ. ಇದೊಂದು ಪ್ರಾಡಕ್ಟ್ ಇದೆ, ಇದರಿಂದ ನಿಮಗೆ ಬೇಕಾದಷ್ಟು ಹೆಲ್ಪ್ ಆಗ್ತದೆ, ಜಸ್ಟ್ ಇದನ್ನ ಯೂಸ್ ಮಾಡಿ ನೋಡಿ. ನಿಮ್ಮ ಆಹಾರದೊಟ್ಟಿಗೆ ನಿಮ್ಮ ಏನು ತಿಂಡಿ ತಿನಿಸು ಮಾಡ್ತಾರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಕೆಲವರಿಗೆ ಡೈರೆಕ್ಟ್ ಯೂಸ್ ಮಾಡ್ಲಿಕ್ಕೆ ಕಷ್ಟ ಆದರೆ, ಸೊ ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಸೊ ದಿಸ್ ಈಸ್ ದ ಪ್ರಾಡಕ್ಟ್. ನಿಮಗೆ ಏನು ಬೇಕು ಆರೋಗ್ಯಕ್ಕೆ ಇದು ಹೆಲ್ಪ್ ಆಗ್ತದೆ. ನ್ಯೂಮರಸ್ ಟೆಸ್ಟ್ ಹ್ಯಾವ್ ಶೋನ್, ಬೇಕಾದಷ್ಟು ಈ ಟೆಸ್ಟ್ ರಿಪೋರ್ಟ್ಸ್ಗಳು, ಹವೆವರ್ ದಟ್ ಕ್ಲೋರೋಫಿಲ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಹಿಮೋಗ್ಲೋಬಿನ್ and it is thus a tremendous builder of a healthy blood. ಅದರಿಂದ ಏನು ಹಿಮೋಗ್ಲೋಬಿನ್, ಏನು ಕ್ಲೋರೋಫಿಲ್ ಇದೆಯಾ, ಅದು ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಮಾಡ್ತದೆ. ಇದರಿಂದಾಗಿ ನಮಗೆ ಬಾಡಿಯಲ್ಲಿ ಎಷ್ಟು ರಕ್ತ ಬೇಕು, ಕೆಲವರಿಗೆ 10 ಇರ್ಬೋದು, 12 ಇರ್ಬೋದು, 14 ಇರ್ಬೋದು. ನಂದು ನೋಡಿ 15 ಇದೆ, 15, 15.5, 16, 15 ಬರ್ತದೆ. ಆ ರೀತಿಯಲ್ಲಿ ನಮ್ಮ ಅಶೋಕ್ ಅವರು ಯಾವಾಗಲೂ ಹೇಳ್ತಾರೆ, ನಾನೇನು ಬ್ಲಡ್ ಕೊಡ್ತಾ ಇಲ್ಲ, ನನಗೆ ಗೊತ್ತಿಲ್ಲ, ಬಟ್ ಅಶೋಕ್ ಅವರು ವರ್ಷಕ್ಕೆ 2 ಸಲ ಬ್ಲಡ್ ಕೊಡ್ತಾರಂತೆ ನೋಡಿ ಅವರು. ಯಾಕೆಂದ್ರೆ ಅವ್ರಿಗೆ ನಾನು ಯಾವಾಗಲೂ ಮೊನ್ನೆ ತಾನೇ ಹೇಳ್ತಾ ಹೋದೆ, ಅವರು ಸ್ಪಿರುಲಿನಾದಲ್ಲಿ ಮಾಸ್ಟರ್ ಅವರು.
ಅವರು ಆಗ ನನ್ನ ಲೆಕ್ಕದಲ್ಲಿ ಅವರು ಡ್ಯೂಟಿಲಿ ಇರ್ಬೇಕಾದ್ರೆ ಒಂದು ತಿಂಗಳಿಗೆ ಒಂದು 25-30 ಡಬ್ಬ ಸ್ಫುರಣವನ್ನು ಅವರ ಫ್ರೆಂಡ್ಸು, ರಿಲೇಟಿವ್ಸು, ನೇಬರ್ಸು ಎಲ್ಲ ಕೊಡ್ತಾ ಇದ್ರು. ಇವಾಗಲೂ ಅದೇ ಕಂಟಿನ್ಯೂಟಿ ಇದ್ದಾರೆ. ಆವಾಗಲೂ ಹೇಳಿ ನೋಡಿ 5 ತಗೊಂಡೆ ಅಂತ ಒಂದು ಫ್ರೀ ಸಿಕ್ತು ಅಂತ. ಸೊ ಅಷ್ಟು ಅವ್ರು ಯೂಸ್ ಮಾಡ್ತಾರೆ, ಅವರ ಮಕ್ಳಿಗೆ ಕೊಡ್ತಾರೆ. ಅವರು ಗರ್ಭಿಣಿಯಲ್ಲಿದ್ದಾಗ ಅವರ ಶ್ರೀಮತಿ ಅವರಿಗೆ ಲೋಡ್ ಮಾಡಿದ್ರು ಅವ್ರು ಸ್ಪಿರುಲಿನ. ಅಷ್ಟು ನಂಬಿಕೆ ಇದೆ ಅವರಿಗೆ, ಅದಕ್ಕೋಸ್ಕರ ಅವರು ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ಈ ಒಂದು ಸ್ಪಿರುಲಿನ ಇಟ್ಕೊಂಡು ನಾವು ಎಷ್ಟು ಬಿಸ್ನೆಸ್ ಮಾಡುವುದು ಜಸ್ಟ್ ಯೋಚನೆ ಮಾಡಿ. ಇಂಥ ಒಂದು ಪ್ರಾಡಕ್ಟ್ ನಮ್ಮ ಜೊತೆಗಿದೆ, ಇದನ್ನ ಇಟ್ಕೊಂಡು ಹೇಗೆ ಮಾಡ್ಬೋದು, ಹೇಗೆ ನಾವು ಜನರಲ್ ಜೊತೆಗೆ ಇದನ್ನ ಯಾವುದೇ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇಲ್ಲಿ ನೀವು ಸ್ಪಿರುಲಿನ ಕೊಡಿ ನೋಡಿ, ಎನಿ ಹೆಲ್ತ್ ಪ್ರಾಬ್ಲಮ್ ಸ್ಪಿರುಲಿನ ಇಲ್ಲಿ ಓವರ್ಕಮ್, ಯಾಕೆಂದ್ರೆ ಇಲ್ಲಿರುವ ಕಂಟೆಂಟ್ಸ್ ಆ ಥರ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳುದು. ಎಷ್ಟಾಯ್ತು ಅಶೋಕ್ ಟೈಮ್? ಓ 5 ನಿಮಿಷ ಇದೆ ಅಲ್ವಾ? ಓಕೆ ಫೈನ್. ಓಕೆ, ಇನ್ನೊಂದೆರಡು ಸ್ಲೈಡ್ ಹುಡ್ಕೆ ಮತ್ತೆ ನಾಳೆ ನೋಡೋಣ. 7:50 ಸರ್. ಓಕೆ, ಕ್ಲೋರೋಫಿಲ್ ಹ್ಯಾಸ್ ಎ ಮೆಗ್ನೀಷಿಯಂ ಆಟಮ್ ಅಟ್ ಇಟ್ಸ್ ಸೆಂಟರ್. ಯಾಕಂದ್ರೆ ಇದು ನಿಮಗೆ ಇದೆಲ್ಲ ಕ್ಲೋರೋಫಿಲ್ ಹೇಗೆ ವರ್ಕ್ ಆಗ್ತದೆ ಇದೆಲ್ಲ ಅಗತ್ಯ ಇಲ್ಲ. ಬಟ್ ನೀವು ಒಂದೇ ಒಂದು ತಿಳ್ಕೊಬೇಕು, ಬಾಡಿಗೆ ಸಫಿಷಿಯಂಟ್ ಬ್ಲಡ್ ಬೇಕಂತ ತಿಳ್ಕೊಳ್ಳಿ, ಹಿಮೋಗ್ಲೋಬಿನ್ ಇರಬೇಕು ಅಂತ ತಿಳ್ಕೊಳ್ಳಿ. ಬಟ್ ಅದನ್ನ ಆ ಹಿಮೋಗ್ಲೋಬಿನ್ ತಯಾರು ಮಾಡೋಕ್ಕೆ ನಿಮಗೆ ಆಸ್ ಎ ಮ್ಯಾಗ್ನೀಷಿಯಂ ಬೇಕು. ಇದರಲ್ಲಿ ಮ್ಯಾಗ್ನೀಷಿಯಂ ಸಫಿಷಿಯಂಟ್ ಇದೆ, ಆಟಮ್ ಆಟ್ ಇಟ್ಸ್ ಸೆಂಟರ್. ಅದನ್ನ ಒದಗಿಸ್ಲಿಕ್ಕೆ ಇದರಲ್ಲಿ ನಿಮಗೆ ಮೆಗ್ನೀಷಿಯಂ ಇದೆ. ಸೊ ಅದು ಹೇಗೆ ಕೆಲಸ ಮಾಡ್ತದೆ, ಯಾವ ರೀತಿ ವರ್ಕ್ ಆಗ್ತದೆ ಅದು ಕೂಡ ಕೊಟ್ಟಿದ್ದಾರೆ ನೋಡಿ. ಹಿಮೋಗ್ಲೋಬಿನ್ ಕಂಟೆಂಟ್ಸ್ ಐರನ್. ಇದರಲ್ಲಿ ಐರನ್ Fe, ಆಟಮ್ ಆಟ್ ಇಟ್ಸ್ ಸೆಂಟರ್. ಅದಕ್ಕೆ ನಿಮಗೆ ಕಬ್ಬಿಣದ ಅಂಶ ಬೇಕು. ನಮಗೆ ಕಬ್ಬಿಣದ ಅಂಶ ಸಹ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಕಬ್ಬಿಣದ ಅಂಶ ನಿಮಗೆ ಎಲ್ಲಿ ಸಿಗ್ತದೆ ಜಾಸ್ತಿ? ಯಾರು ಮಾತಾಡೋದಿಲ್ಲ. ಸೊಪ್ಪು, ತರಕಾರಿ, ಹಣ್ಣು, ಹಂಪಲುಗಳಲ್ಲಿ ನಿಮಗೆ ಸಿಗ್ತದೆ ಕಬ್ಬಿಣ. ಈವನ್ ಬೆಲ್ಲ ಸಹ, ಆರ್ಗ್ಯಾನಿಕ್ ಬೆಲ್ಲ, ನಮ್ಮ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಇದೆ ನೋಡಿ, ಅದನ್ನು ಯೂಸ್ ಮಾಡಿ, ಅದರಲ್ಲೂ ಸಹ ಸಿಗ್ತದೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಪಿರುಲಿನಾದಲ್ಲಿ ನಿಮಗೆ ಅದು ಇದೆ. ಸೊ ಇದು ಏನು ಕೆಲಸ ಮಾಡ್ತದೆ, ಹಿಮೋಗ್ಲೋಬಿನ್ ನಿಮಗೆ ಏನು ನಿಮಗೆ ಬೆನಿಫಿಟ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ರೆಡ್ ಬ್ಲಡ್ ಸೆಲ್ಸ್. ನಮ್ಮ ಬಾಡಿಯಲ್ಲಿ ನಿಮಗೆ ವೈಟ್ ಬ್ಲಡ್ ಸೆಲ್ಸ್ ಅಂಡ್ ರೆಡ್ ಬ್ಲಡ್ ಸೆಲ್ಸ್ ಇದೆ. ಸೊ ವೈಟ್ ಬ್ಲಡ್ ಸೆಲ್ಸ್ ನಿಮಗೆ ಲಿಮಿಟೆಡ್, ಅದು ಜಾಸ್ತಿ ಆಗಬಾರ್ದು. ಬಟ್ ರೆಡ್ ಬ್ಲಡ್ ಸೆಲ್ಸ್ ನಿಮಗೆ ತುಂಬಾ ಜಾಸ್ತಿ ಬೇಕಾಗ್ತದೆ. ರೆಡ್ ಬ್ಲಡ್ ಸೆಲ್ಸ್ ಕಂಟೈನ್ಸ್ several hundred thousands of hemoglobin molecules with transport oxygen. ನಾನು ಆಗ್ಲೇ ಹೇಳಿದೆ ನಿಮಗೆ, ಹಿಮೋಗ್ಲೋಬಿನ್ ಕಮ್ಮಿ ಬಂತಂದ್ರೆ ಕಣ್ಣು ಸರಿ ವರ್ಕ್ ಆಗೋದಿಲ್ಲ, ಕಿವಿ ವರ್ಕ್ ಆಗೋದಿಲ್ಲ, ನಿಮ್ಮ ಬಾಯಿ ಹಲ್ಲುಗಳು ವರ್ಕ್ ಆಗೋದಿಲ್ಲ, ಅಂಗಾಂಗಗಳು ವರ್ಕ್ ಆಗೋದಿಲ್ಲ ಅಂತ ಹೇಳಿದೆ, ಹೌದಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಥೌಸಂಡ್ಸ್ ಆಫ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ವಿತ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್. ಯಾಕೆ ಹಿಮೋಗ್ಲೋಬಿನ್ ಬೇಕು? ನಾವು ಉಸಿರಾಡ್ತೀವಲ್ಲ, ಉಸಿರಾಡಿದಾಗ ನಮಗೆ ಒಳಗಡೆ ಶ್ವಾಸಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ತೆಗೆದು ಓನ್ಲಿ ಆಕ್ಸಿಜನ್ ಬ್ಲಡ್ಡಿಗೆ ಹೋಗ್ತದೆ. ಆ ರಕ್ತ ಏನ್ ಮಾಡ್ತದೆ, ಅದನ್ನು ಹೊತ್ಕೊಂಡು ಹೋಗಿ ಏನೆಲ್ಲ ಇಡೀ ಶರೀರಕ್ಕೆ ಅದು ಸಪ್ಲೈ ಮಾಡ್ತದೆ. ಯಾವುದು? ಹಿಮೋಗ್ಲೋಬಿನ್, ಅದೇ ರಕ್ತ. ಸೊ ಅದರಿಂದ ಸಫಿಷಿಯಂಟ್ ನಮಗೆ ಅದು ಬೇಕೇ ಬೇಕು. ಅದಿಲ್ಲ ಅಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಆಕ್ಸಿಜನ್ ಬೈಂಡ್ಸ್ ಟು ಹಿಯರ್ ಹೇಮ್ ಟು ದ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್. ಎಲ್ಲ ಕಡೆ ಕಣ್ಣಿಗೆ ಏನ್ ಬೇಕು, ವಿಟಮಿನ್ ಎ ಬೇಕು, ಅಲ್ಲಿ ಬ್ಲಡ್ಗೆ ಏನು ವಿಟಮಿನ್ ಸಿ ಬೇಕು, ಅದನ್ನು ಕೊಂಡೋಗಿ ಕೊಡ್ತಾರೆ. ಅದೇ ತರ ನಮಗೆ ಹಿಮೋಗ್ಲೋಬಿನ್ ಅಗತ್ಯ ಬೇಕಾಗ್ತದೆ. ಅದು ನಮ್ಮ ಸ್ಫುರಣದಲ್ಲಿ ನಮಗೆ ಸಫಿಷಿಯಂಟ್ ಸಿಗ್ತದೆ. ನೆಕ್ಸ್ಟ್ ಅಮಿನೋ ಆಸಿಡ್. ಅಮಿನೋ ಆಸಿಡ್ಸ್ ನಮ್ಮ ಬಾಡಿಗೆ ಅಗತ್ಯ ಬೇಕು. ಅಮಿನೋ ಆಸಿಡ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ ಮೇಡ್ ಇನ್ ದ ಬಾಡಿ ವಿಚ್ ಕಂಬೈನ್ ಟು ಫಾರ್ಮ್ ಪ್ರೋಟೀನ್. ಅಮಿನೋ ಆಸಿಡ್ಸ್ ಇಂದ ಅದು ನಮ್ಮ ಬಾಡಿಯಲ್ಲಿ ಅದು ಕಂಬೈನ್ ಫ್ರಮ್ ಪ್ರೋಟೀನ್ಸ್. ಪ್ರೋಟೀನ್ಸ್ ಆಲ್ಸೋ ಇಂಪಾರ್ಟೆಂಟ್ ನಮ್ಮ ಬಾಡಿ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ತೀವಿ ಅದಕ್ಕೆ. ಅಂದ DXN ಸ್ಪಿರುಲಿನಾ ಕಂಟೈನ್ಸ್ ವಾಟ್ ಆಲ್, ಇದರಲ್ಲಿ ಕೊಟ್ಟಿದ್ದಾರೆ ಆಲ್ 8 essential amino acids, a complete protein and 11 non-essential, essential and non-essential 8 ಮತ್ತೆ 11 ಒಟ್ಟಿಗೆ ಸಾಧಾರಣ 21, 22 ಇದೆ ಅಂತ ಹೇಳ್ತಾರೆ. ಬಟ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ 8 ಅಂತೂ ಗ್ಯಾರಂಟಿ ಇದರಲ್ಲಿ ಕಂಪ್ಲೀಟ್ ಇದೆ. ಅದು ನಮಗೆ ಅಗತ್ಯ ಬೇಕೇ ಬೇಕು. ಅದು ಈ ನಮ್ಮ DXN ಸ್ಫುರಣದಲ್ಲಿ ನಮಗೆ ಸಿಗ್ತದೆ. ಅದಕ್ಕೋಸ್ಕರ ನಾವು DXN ಸ್ಫುರಣವನ್ನು ತಗೋಬೇಕು. ಇವತ್ತು ನಾವು ಸೊಪ್ಪು ತರಕಾರಿಗಳನ್ನ ಹಸಿಯನ್ನ ನಾವು ಯಾವುದು ತಿನ್ನೋದಿಲ್ಲ, ಭಾರಿ ಕಮ್ಮಿ. ಬಟ್ ನಿಮಗೆ ಇದು ಸ್ಪಿರುಲಿನಾ ಇಸ್ ಜಸ್ಟ್ ಲೈಕ್ ನಿಮಗೆ ಹಸಿ ತರಕಾರಿ ಇದ್ದಾಗ, ಹಸಿ ಸೊಪ್ಪು ಇದ್ದಾಗೆ ನೀವು ತಿಂದ್ರೆ ನಿಮಗೆ ಇದೆಲ್ಲ ಎಮಿನೋ ಆಸಿಡ್ಸ್ ಸಫಿಷಿಯಂಟ್ ನಿಮ್ಗೆ ಬಾಡಿಯಲ್ಲಿ ಸಿಗ್ತದೆ. ಸೊ ಈಗ ನೀವು ಇದು ಯಾಕಂದ್ರೆ ಇದು ಇನ್ನೂ ನಮಗೆ ಕಮ್ಮಿ ಅಂದ್ರೆ ಒಂದು 30 ಸ್ಲೈಡ್ ಇದೆ.
ಅದನ್ನು ನಾವು ನಾಳೆ ಕಂಟಿನ್ಯೂ ಮಾಡೋಣ. ಸೊ ಆದ್ದರಿಂದ ಏನಾದರೂ ನೀವು ಇದ್ರ ಬಗ್ಗೆ ಕೇಳೋದಿದ್ರೆ ಕೇಳಿ, ಕೆಲವರಿಗೆ ಏನೋ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು. ದಾಟ್ ಇನ್ಕ್ಲೂಡ್ಸ್ ದ ಏನಂತಾರೆ ಇದರಲ್ಲಿ ಕೊಟ್ಟಿದ್ದಾರೆ ಫಿನಿಲಾ ಲನೈನ್ ಆ್ಯಂಡ್ ಟ್ರಯೋಸೈನ್, ಅಂದರೆ ಎಮಿನೋ ಆಸಿಡ್ಸ್ಗೆ ಏನೆಲ್ಲ ಬೇಕು ಅದು ಕಂಟೆಂಟ್ಸ್ ವಿಚ್ ಸೈಂಟಿಸ್ಟ್ ಬಿಲೀವ್ ಆಕ್ಟ್ಸ್ ಡೈರೆಕ್ಟ್ಲಿ ಆನ್ ದ ಅಪಟೈಟ್ ಸೆಂಟರ್ ಆಫ್ ಯುವರ್ ಬ್ರೈನಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಹೈಪೋಥಾಲಮಸ್ ಅಂತ ಒಂದು ಪಾಯಿಂಟ್ ಇದೆ ನೋಡಿ. ಅದಕ್ಕೆ ನಮಗೆ ಈ ಫಿನಲೈನ್ ಮತ್ತು ಟ್ರಯೋಸಿನ್ ಇದೆ ಅಲ್ಲ, ಅದು ಬೇಕಾಗ್ತದೆ. ಸೊ ಅದು ಏನು ಮಾಡ್ತದೆ, ನಮ್ಮ ಏನು ಸೆಂಟರನ್ನು ಆಕ್ಟ್ಸ್ ಡೈರೆಕ್ಟ್ಲಿ ಆನ್ ದ ಅಪಟೈಟ್ ಸೆಂಟರ್ ಆಫ್ ಅವರ್ ಬ್ರೈನ್. ಸೊ ಅದು ನಿಮಗೆ ಅಮಿನೋ ಆಸಿಡ್, ಆ ಅಮಿನೋ ಆಸಿಡ್ ನಮ್ಮ ಸ್ಪೂರ್ಣದಲ್ಲಿ ಸಿಗ್ತದೆ. ಅದಕ್ಕೆ ನೀವು ಫುಲ್ ಆಕ್ಟಿವ್ ಆಗಿರುವ ಕಾರಣನೇ ಅದಕ್ಕೆ. ಸೊ ಅದಕ್ಕೋಸ್ಕರ ಸ್ಪುರ್ಲವನ್ನು ನೀವು ತಗೋಬೇಕು. ನಿಮಗೂ ನಿಮ್ಮ ಕುಟುಂಬಕ್ಕೂ ನೀವು ಇದನ್ನು ತಿನ್ನಿ ಕೊಡಿ. ಯಾಕೆಂದರೆ ಇದು ಇನ್ನೂ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಇದರಲ್ಲಿ ಏನೇನೆಲ್ಲ ಅಂಶಗಳಿದೆ, ಯಾವ್ಯಾವ ಬಾಡಿ ಮೇಲೆ ಇದು ವರ್ಕ್ ಆಗ್ತದೆ, ಹಾರ್ಟು, ಲಿವರು, ಕಿಡ್ನಿ, ಅದೆಲ್ಲ ನಾಳೆ ನೋಡೋಣ. ಏನಾದರೂ ಕ್ವಶನ್ಸ್ ಇದ್ದರೆ, ಏನು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ಬೋದು, ಅಥವಾ ಹೊಸಬರಿಗೆ ಎಲ್ಲಿ ಸಿಗ್ತದಂತ ಗೊತ್ತಿರೋದಿಲ್ಲ, ಅದನ್ನು ನೀವು ಕೇಳ್ಬೋದು. ಎನಿಬಡಿ ಅರ್ಥ ಆಗಲಿಲ್ಲ ಕೇಳಿ, ಅರ್ಥ ಆಯಿತು, ಓಕೆ, ನೋ ಪ್ರಾಬ್ಲಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್, ಎಲ್ಲ ಕ್ಲಿಯರ್ ಕಟ್ ಅರ್ಥ ಆಗ್ತಾ ಇದೆ. ಆದ್ರೆ ಒಂದು ಸರ್, ಹೊಸಬ್ರಿಗೆ ಅಲ್ಲಿ ಚಿತ್ರ DXN ಸ್ಪಿರುಲಿನ ಡಬ್ಬದ ಚಿತ್ರ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸರ್. ಈಗ ಎಲ್ಲರೂ ನಿಮ್ಮೆಲ್ಲ ಹತ್ರ ಇದ್ರೆ ಸಾಧ್ಯವಾದ್ರೆ ಅದೊಂದು ಶೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಸರ್. ಹೌದಾ? ಓಕೆ, ನೋಡೋಣ, ಟ್ರೈ ಮಾಡ್ತೀನಿ. ನೀವಲ್ಲಿ ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು. ನೀವು ಟ್ರೈ ಮಾಡಿದ್ರೆ ನೋಡಿ, ಟ್ರೈ ಮಾಡಿ. ನಿಮ್ಮ ಹತ್ರ ಎಲ್ಲ ಸಲಕರಣೆ ಇರ್ತದೆ. ನಾನು ಜಸ್ಟ್ ಟ್ರೈ ಮಾಡಿ ನೋಡ್ತೀನಿ, ಆದರೆ ಕೊಡ್ತೀನಿ. ಓಕೆ, ಇದರಲ್ಲಿ ಇದೆಯಾ ನೋಡ್ತೀನಿ ಲಾಸ್ಟಿಗೆ. ಗುಡ್ ಮಾರ್ನಿಂಗ್, ಹೇಳಿ ಸರ್. ನಮ್ದು ಹೊಸ ಡಿಸ್ಟ್ರಿಬ್ಯೂಟರ್ ಒಬ್ಬರಿಗೆ ನಾನು ಸ್ಪಿರುಲಿನಾ ಕೊಟ್ಟಿದ್ದೆ. ಓಕೆ, ಅವ್ರಿಗೆ ಸ್ವಲ್ಪ ಎದೆಯಲ್ಲಿ ಹಿಡ್ದಂಗ್ ಆಗ್ತದೆ ಅಂತ ಹೇಳಿದ್ರು. ಓಕೆ, ನೋಡಿ, ವೆರಿ ಸಿಂಪಲ್. ಅವರಿಗೆ ನೋಡಿ ಎದೆಯಲ್ಲಿ ಯಾಕೆ ಹಿಡ್ಕೊಳ್ತದೆ ಅಂತ ಹೇಳಿದ್ರೆ, ಅವರಿಗೆ ನೋಡಿ ಬ್ರೀತಿಂಗ್ ಕರೆಕ್ಟ್ ಇರ್ಬೇಕಲ್ಲ. ಬ್ರೀತಿಂಗ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಅವರಿಗೆ ಪ್ರಾಬ್ಲಮ್ ಇದ್ರೆ, ಅಥವಾ ಅವರಿಗೆ ಉಸಿರಾಟದಲ್ಲಿ ಪ್ರಾಬ್ಲಮ್ ಇದ್ರೆ, ಸೊ ಇದು ಸ್ಪಿರುಲಿನಾ ಹೋದಾಗ ನಿಮ್ಗೆ ಸ್ವಲ್ಪ ಈಗ ಇಮಿಡಿಯೇಟ್ ಬ್ಲಡ್ ಅನ್ನ ಮೂವ್ಮೆಂಟ್ ಮಾಡ್ತದೆ, ಬ್ಲಡ್ ಜಾಸ್ತಿ ಆಗ್ತದೆ, ಆಟೋಮೆಟಿಕ್ ಅವರಿಗೆ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಬಟ್ ಅದು ಟೆಂಪ್ರವರಿ, ಅದೇನು ಕಂಟಿನ್ಯೂಯಸ್ ಇರುವುದಿಲ್ಲ. ಅವರಿಗೆ ನೀವೇನಾದ್ರೂ 3 ಕೊಟ್ಟಿದ್ರೆ 2 ತಗೊಳಕ್ ಹೇಳಿ. 2ರಲ್ಲೂ ಅವರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ 1 ತಗೊಳಕ್ ಹೇಳಿ. ಸೊ ಆಟೋಮೆಟಿಕಲಿ ಅದು ಕರೆಕ್ಟ್ ಮಾಡ್ಕೊಳ್ತದೆ, ಏನು ತೊಂದರೆ ಇಲ್ಲದೆ ಕರೆಕ್ಟ್ ಮಾಡ್ಕೊಳ್ತದೆ. ಇನ್ನು ಕೆಲವರಿಗೆ ನೀವು ಬೇಕಾದ್ರೆ ನಿಮ್ಗೆ ಸ್ಪಿರುಲಾವನ್ನು ಅಗಿದು ತಿನ್ಬೇಕು, ಟ್ಯಾಬ್ಲೆಟ್ಸ್. ಅದರ್ವೈಸ್ ನಿಮ್ಗೆ ಸ್ಪಿರುಲಾ ಓಪನ್ ಮಾಡಿ ಬಿಸಿ ನೀರಿಗೆ ಹಾಕಿ ಕುಡಿಬೇಕು, ಆವಾಗ ಆ ಪ್ರಾಬ್ಲಮ್ ಅವರಿಗೆ ಆಗುದಿಲ್ಲ. ಈ ರೀತಿಯಲ್ಲಿ ಮಾಡ್ಬೇಕು. ಈ ಸ್ಲೈಡ್ ತುಂಬಾ ಇದೆ. ಓಕೆ, ವಿಲ್ ಸಿ ಟೆಸ್ಟಿಮೋನಿಯಲ್ಸ್ ಇದರಲ್ಲಿದೆ. ಟುಮಾರೋ ವಿಲ್ ಸಿ. ನೋಡಿ, ಇದು ನಮ್ಮ DXN ಸ್ಪಿರುಲಾ ಪಾಂಡಿಚೇರಿ ಫ್ಯಾಕ್ಟ್ರಿ ಇದು. ಸೊ ಇಲ್ಲಿ ನಾವು ಯಾವ ರೀತಿ ಬೆಳೆಸ್ತೀವಿ ನೋಡಿ, ಆರ್ಗ್ಯಾನಿಕ್ ಕಲ್ಟಿವೇಶನ್. ವಾ 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 ವೆರಿ ಗುಡ್. ನೋಡಿ, ಇಲ್ಲಿ ಮ್ಯಾರಡೋನಾ ಇದ್ದಾರೆ, ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್, ನಮ್ಮ CEO ಇದ್ದಾರೆ. ಸೊ ಹಾಗೆ ನಮ್ಮ ಕಿಂಗ್ ಆಫ್ ದುಬೈ ನಮ್ಮ DXN ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ, ಈ ಪಿಕ್ಚರ್ ಅಲ್ಲಿ ಸ್ಪಿರುಲಾ ಒಂದು ಕಾಣಬಹುದು ನಿಮ್ಗೆ. ಸೊ ಇದರಲ್ಲಿ ಬೈ 360 ಸ್ಪಿರುಲಾ, 360 RGL ಸ್ಪಿರುಲಾ ಸೀರಿಯಲ್, ಇದೆಲ್ಲ ನಿಮ್ಗೆ ಇದರಲ್ಲಿ ಡೀಟೇಲ್ ಇದೆ. ಸೊ ಇಮ್ಯುನಿಟಿ ಪ್ಯಾಕೇಜ್ ನೀವು ತಗೋಬಹುದು. ಸೊ ಈಗ ನಿಮ್ಗೆ ಸ್ಪಿರುಲಾ ಬಂತು ನೋಡಿ. ಸೊ ಈಗ ನಿಮ್ಗೆ 5 ತಗೊಂಡ್ರೆ 1 ಫ್ರೀ ಇದೆ ಅಂತ ಹೇಳ್ತಾರೆ. ಸೊ 5 ತಗೊಂಡ್ರೆ 5 ಬಾಕ್ಸ್ ತಗೊಳ್ಳಿ, 1 ಫ್ರೀ. ಯಾಕಂದ್ರೆ ನೀವು ತಿನ್ನೋದು ಫ್ರೀ ಮಾಡ್ಕೋಬಹುದು. 5 ಜನರಿಗೆ ಹೆಲ್ಪ್ ಮಾಡಿ. ಅವ್ರು ಎಷ್ಟೋ ಆರೋಗ್ಯದ ತೊಂದರೆಗಳಿಂದ ಅನುಭವಿಸ್ತಾ ಇದ್ದಾರೆ, ಅವ್ರನ್ನ ನೀವು ಸರಿ ಮಾಡ್ಲಿಕ್ಕೆ ನಿಮ್ಗೆ ಇದೊಂದು ಹೆಲ್ಪ್ ಆಗ್ತದೆ. ಅದಲ್ಲದೆ ಈಗ ಹೊಸಬರಿಗೆ ಜಾಯಿನ್ ಆದ್ರೆ 3000 ಪಾಯಿಂಟ್ ಮಾಡಿದ್ರೆ ಅವರಿಗೂ ಕೂಡ ಸ್ಪಿರುಲಾ ಫ್ರೀ ಇದೆ. ಸೊ ಓಕೆ, ರಾಘವೇಂದ್ರ, ಹ್ಯಾಪಿನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಪುನಃ ಇದ್ರ ಡೀಟೇಲ್ ಇನ್ನೂ ಸಹ ಒಂದು 30 ಸ್ಲೈಡ್ ಇದೆ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಇನ್ನೂ ಎಲ್ಲ ನೆಗೆಟಿವ್ ಇದ್ದಾರೆ ನೋಡಿ, ಅವ್ರನ್ನ ಕರ್ಕೊಂಡು ಬಂದು ಕೂರಿಸಿ ಅವರಿಗೂ ಕೂಡ ತೃಪ್ತಿ ಆಗುವ ಹಾಗೆ ಹೇಳೋಣ. ಓಕೆ, ಆಲ್ ದ ಬೆಸ್ಟ್. ಒಂದು ನೋಡಿ, ಟ್ರೈ ಮಾಡಿ. ನಾಳೆ ಒಂದು ಕಮ್ಮಿ ಅಂದರೆ 5 ಜನ ಕೂರಿಸಿ ಹೊಸಬರನ್ನ ಕೂರಿಸ್ತೀನಿ ಅಂತ ಇಟ್ಕೊಳ್ಳಿ. 5 ಜನ ಸ್ಪಿರುಲಾ ತಿನ್ತೀನಿ ಅಂದರೆ ನಿಮ್ದೊಂದು ಸ್ಪಿರುಲಾ 1,900 ರೂಪಾಯಿ ಸಿಗ್ತದೆ ನಿಮಗೆ. 5 ಜನ ನೀವು ಮೀಟಿಂಗ್ ಕೂರಿಸಿದ್ರೆ ಲೆಕ್ಕ ಹಾಕಿ, 1,900, 2,000 ಅಂತಾನೆ ಇಟ್ಕೊಳ್ಳಿ. 5 ಜನಕ್ಕೆ ಅಂದ್ರೆ ಒಬ್ಬರಿಂದ ನಿಮ್ಗೆ 200 ರೂಪಾಯಿ ಸಿಕ್ಕಿದಾಗ ಆಯ್ತು. ಒಬ್ಬರನ್ನ ಮೀಟಿಂಗ್ ಕೂರಿಸಿದ್ರೆ ಎಷ್ಟು ಸಿಗ್ತದೆ ನಿಮ್ಗೆ? 200 ರೂಪಾಯಿ. ಯಾರಿಗುಂಟು ಯಾರಿಗೆಲ್ಲ. ಒಂದು ಮೀಟಿಂಗ್ ಕೂರಿಸಿದ್ರೆ 200 ರೂಪಾಯಿ ಸಿಗ್ತದೆ ಅಂತ ಹೇಳಿದ್ರೆ ಜನ 10 ಜನ ಅಲ್ಲ, 100 ಜನ ಕೂರಿಸ್ತಾರೆ.
ಸೊ ಟ್ರೈ ಮಾಡಿ ನೋಡಿ. ಅವರಿಗೆ ತಿನ್ನಿಸುವ ಕೆಲಸ ನನ್ನದು, ನಿಮ್ಮದಲ್ಲ. ಜಸ್ಟ್ ಕೂರಿಸುವ ಕೆಲಸ ಯಾರದ್ದು? ನಮ್ಮದು. ಹಾ, ಓಕೆ. ಅರ್ಥ ಆಯ್ತು, ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಕನ್ನಡದಲ್ಲಿ ಅರ್ಥ ಆಯ್ತು, ಕನ್ನಡ ಅರ್ಥ ಆಯ್ತು ಅಂತ ಆಗ್ತದೆ. ಓಕೆ, ಯಾರ್ದಾರು ಕ್ವಶನ್ಸ್ ಇದೆಯಾ? ಎನಿ ಕ್ವಶನ್ಸ್? ಎನಿಬಡಿ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎನಿಬಡಿ. ಇಲ್ಲಿ ಸ್ಪಿರುಲಿನಾ ಎಷ್ಟು ತಗೋಬೇಕಂತೂ ಇದೆ. ಸೊ ಡಿಸ್ಕ್ಲೈಮರ್ ಕೂಡ ಹಾಕಿದ್ದಾರೆ. ಸೊ ಈವನ್ ನಿಮ್ಗೆ ಇಲ್ಲಿ ಟೆಸ್ಟಿಮೋನಿಯಲ್ ನೋಡಿದ್ರೆ ಆಶ್ಚರ್ಯ ಆಗ್ಬೋದು. ನೋಡಿ ಈ ಮಗುಗ್ ನೋಡಿ, ಈ ಮಗುಗೆ ಕೂದಲು ಬಂತು ಗೊತ್ತುಂಟ ನಿಮ್ಗೆ? ಇಲ್ಲಿ ನೋಡಿ, ಈ ಮಗು ಹೀಗಿತ್ತು. ಬರೀ ಎಷ್ಟು ದ ಚೈಲ್ಡ್ ವಾಸ್ ಬಾರ್ನ್ 2008 ಇನ್ ಮರಾಸ್ಮಾಸ್. ಜಸ್ಟ್ ಡಿಫಿಷಿಯನ್ಸಿ. ಇದಕ್ಕೆಲ್ಲ ಅನಿಮಿಕ್ ಮಕ್ಕಳು ಅಂತ ಹೇಳ್ತೀವಿ ನಾವು. ಡಿಫಿಷಿಯನ್ಸಿಯಲ್ಲಿ ಹುಟ್ಟಿರ್ತಾರೆ, ತಾಯಿಗೆ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ, ಫುಡ್ ವ್ಯವಸ್ಥೆ ಇರೋದು, ಮಕ್ಕಳು ಹುಟ್ಟುಬಿಡ್ತಾರೆ. ಸೊ ತಗೊಂಡು ನೋಡಿ, ಬರೀ 6 ವೀಕ್ಸ್, ಅಟ್ಲೀಸ್ಟ್ ಒಂದು 2 ಮಂತ್ಸ್ ಅಂತ ಹೇಳ್ಬೋದು. 2 ತಿಂಗಳಲ್ಲಿ ಮಿರಾಕಲ್ ಚೇಂಜ್ ಆಗೋಗಿದೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಡಿಎಕ್ಸನ್ ಸ್ಪಿರುಲಿನಾ. ಇಟ್ಸ್ ಎ ಮಿರಾಕಲ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ತಿಂದವರಿಗೆ ಮಾತ್ರ ಇದು ಗೊತ್ತಿದೆ. ಸೊ ಹಾಗಾಗಿ ಡಿಎಕ್ಸನ್ ಸ್ಪಿರುಲಿನಾ ಇಸ್ ಎ ಸ್ಪೆಷಲ್ ಪ್ರಾಡಕ್ಟ್. ಸೊ ಯೂಸ್ ಮಾಡಿ, ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ನಿಮಗೆ ಈವನ್ ನಮ್ಮ ಪ್ರಾಡಕ್ಟ್ ಇಲ್ಲಿ ಹತ್ತಿರದಲ್ಲಿ ಹೈದರಾಬಾದಲ್ಲಿ ಸಹ ತಯಾರಾಗ್ತಾ ಇದೆ. ನೀವು ಅಲ್ಲಿಯೂ ಕೂಡ ಹೋಗಿ ನೋಡ್ಬೋದು. ಓಕೆ, ರೈಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಾಳೆ ನೋಡೋಣ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ ಸರ್, ಮಲ್ಲಿಕಾರ್ಜುನ್ ಕಂಬಾರ್ ಮಾತಾಡ್ತಾರೆ ಸರ್. ಹೇಳಿ ಕಂಬಾರ್ ಅವರೇ. ಹಲೋ. ಸರ್, ನಾನು ಈ ಸ್ಪಿರುಲಿನಾ ಯಾವಾಗ ಯೂಸ್ ಮಾಡ್ತಾರಲ್ಲ ಸರ್, ನಂಗೆ ಚಸ್ಮಾ ಈಗ ಹಾಕೋದು ಬಂದ್ ಮಾಡಿದ್ದೀನಿ ಸರ್. ವಾ ವಾ, ನೋಡಿ ಎಲ್ಲಿವರೆಗೆ ವರ್ಕ್ ಯಾಕೆ ಆಗ್ತದೆ ಸರ್, ಅಂದ್ರೆ ನಾನು ಮೊದಲ ಲಾಗೋಕ್ ಬರಿಬೇಕಾ ಸರ್ ಫ್ಯಾಕ್ಟ್ರಿ ಒಳಗಡೆ ನಾನ್ ಹ್ಮ್. ಚಸ್ಮಾ ಹಾಕೊಂಡೇ ಬರಿತಿದ್ದೆ ಸರ್ ಲಾಗೋಕ್ ಬರಿಬೇಕಾದ್ರೆ. ಇವಾಗ ವಿದೌಟ್ ಸ್ಪೆಕ್ಟ್ ನಾ ಲಾಗೋಕ್ ಬರಿತೀನಿ ಸರ್, ಓದ್ತೀನಿ, ಎಲ್ಲಾ ಮಾಡ್ತೀನಿ ಸರ್ ಸ್ಪಿರುಲಿನಿಂದ. ನೋಡಿ, ಹೇಗೆ ಅಂದ್ರೆ ನಿಮ್ಗೆ ಸ್ಪಿರುಲಿನಾ ಉಂಟಲ್ಲ, ಅದರಲ್ಲಿ ವಿಟಮಿನ್ ಕಣ್ಣಿಗೆ ಬೇಕಾದ ಅಂಶಗಳು ಅದು ಇರೋದ್ರಿಂದ ಇಟ್ ಈಸ್ ವೆರಿ ಗುಡ್ ಫಾರ್ ಐಸೈಟ್. ಸೊ ಅದಕ್ಕೆ ನಮ್ಗೆ ನೋಡಿ, ಇಲ್ಲಿ ಕಂಬಾರ್ ಅವರು ಎಷ್ಟು, ಡೋಂಟ್ ಮೈಂಡ್, ಎಷ್ಟು ಏಜ್ ಸರ್ ನಿಮ್ಗೆ ಈಗ? ನನಗೆ 59 ಸರ್. ನೋಡಿ, ಇನ್ನು 1 ವರ್ಷಕ್ಕೆ ಅವ್ರ ರಿಟೈರ್ಮೆಂಟ್ ಇದೆ. 59 ಇಯರ್ಸ್ ಅಲ್ಲಿ ಅವರ ಕನ್ನಡಕವನ್ನು ತೆಗೆದು ಬದಿಗಿಟ್ಟು ಅವರು ವಿತೌಟ್ ಕನ್ನಡಕ ಅವರು ಓದ್ತಾರೆ ಅಂತ ಹೇಳಿದ್ರೆ ಸ್ಪಿರುಲಿನಾದಲ್ಲಿ ಎಷ್ಟು ಪವರ್ ಇರ್ಬೋದು ನೋಡಿ. ನೀವು 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, ನಿಮ್ಮ ದೃಷ್ಟಿಯನ್ನ ತರ್ಲಿಕ್ಕೆ ಸಾಧ್ಯ ಉಂಟಾ? ಯಾರಿಗಾರು ತಂದು ಕೊಡ್ತೀರಾ? ಇಲ್ಲ. ಬಟ್ ನೋಡಿ, ಸ್ಪಿರುಲಿನಾ ನೇಚರ್ಸ್ ಗಿಫ್ಟ್. ಯಾಕಂದ್ರೆ ಭಗವಂತ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಇಲ್ಲಿ ಕಾಣ್ತದೆ ನೋಡಿ, ನೇಚರಲ್ಲಿ ಯಾವ್ಯಾವ ಕಲರ್ಗಳು, ಹಸಿರಿರ್ಬೋದು, ಪಿಂಕ್ ಇರ್ಬೋದು, ಎಲ್ಲೋ ಇರ್ಬೋದು, ಎಲ್ಲ ಎವ್ರಿಥಿಂಗ್ ಇದೆ ನಮ್ಗೆ. ಸೊ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಹಾಫ್ ಡೇ ಉಂಟಿದ್ದಾನೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಇನ್ಯಾರಾದ್ರೂ ಮಾತಾಡ್ಲಿಕ್ಕಿದೆಯಾ? ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಸೊ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬನ್ನಿ, ವಿಲ್ ಡಿಸ್ಕಸ್. ಓಕೆ, ರೈಟ್. ಥ್ಯಾಂಕ್ ಯು ಅಶೋಕ್.